രാജ്കട്ടിൽ ബാപ്പുജി നീർഭൂവിൽ രാജീവും ശക്തിതലിൽ നിറയും ധീര രക്തസാക്ഷികൾ. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിസ്ഥലിൽ നിറയും ധീര രക്തസാക്ഷികൾ. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളല്ല ഞങ്ങൾ സഫലമാക്കിടാം. നിണമണിഞ്ഞ ಕರಾವಳಿ ಪ್ರಜಾಧ್ವನಿದ ಸಹ ಸಂಚಾಲಕರು ಆಯ್ದಂಚಿನ ಮಂಜುನಾಥ್ ಭಂಡಾರ್ಲ ನೇತೃತ್ವಡು ಬಹುಶಃ ಮಾತ್ರ ವಿಧಾನಸಭಾ ಕ್ಷೇತ್ರ 4-5 ಕಡೆ 6 ಪ್ರತಿ ಒಂಜಿ ಕಡೆ 45 ಒಂಜಿ ಗಂಟೆ ತಂದು ಈ ಕಾರ್ಯಕ್ರಮದ ಬಗ್ಗೆ ಪಡೆದಿಲ್ಲ. ಅಂಚಾದಾರಿಗೆ ಲೀಲಾಜಾಲವಾದ ಕರಿನ ಏತೋದಿ ನುಡಿದಿಂಚಿ ನಿರಕ್ಕಳವಾದ ಭಾಷಣ ಮಾಡೋದಿಲ್ಲ. ಯಾನು ಬಂಡಗೈಲಿ ಈ ಕಾರ್ಯಕ್ರಮ ಬಂದಾಗ ಮಾತ ಕಡೆ ಫ್ಲೆಕ್ಸ್ ಇದೆಯೇ, ಕಾಂಗ್ರೆಸ್ ಗ್ಯಾರಂಟಿದ ಬಗ್ಗೆ ಫ್ಲೆಕ್ಸ್ ಇದೆಯೇ, ಐತೊಟ್ಟಿಗೆ ಕೊಂಜಿದ ಬೋರ್ಡ್ ಫ್ಲೆಕ್ಸ್ ತೋಜಡೊಂದು ಪರ್ಯಾಯ. ಮಂಜುನಾಥ್ ಭಂಡಾರ್ಲು ಎಂಕಲು ಪೂರ ವಿಕೇಣ ಬತ್ತು ಪಡ್ಪಣ ಒಂಜೆ ಎಲ್ಲಂಜಿ ಮೇ 24 ತಾರೀಕಿಗೆ ಇತ್ತದ ಇಪ್ಪಡ ಸರ್ಕಾರದ ಆಯುಷ್ಯವು ಇಪ್ಪಡು. ಮೇ 24 ತಾರೀಕಿಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧಿಕಾರ ಬರ್ಕೊಂಡು ಬರ್ಪಣದ ಮಾತು ಸಮೀಕ್ಷೆ ಬರ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಲ್ಲ ನಿಕ್ಲೆಗೆ ಒಂದು ಗ್ಯಾರಂಟಿ ಕೊಡ್ಬಿಡು ಅಂದಲ್ಲ ಎಂಕಲ್ ಪಣಪ. ಆ ಗ್ಯಾರಂಟಿ ನಿಕ್ಲಿ ಏರಡ ಹೋಗ್ಬೋದು ಪನ್ನಡು ಅಂದಲ್ಲ ಎಂಕಲ್ ಪಣಂದಿಲ್ಲ. ಅವೇ ಲೆಕ್ಕ ಎಂಕಲ್ ಪಣಪಣ ಗ್ಯಾರಂಟಿ ಹೆಚ್ಚಿನ ಪಂಡ ಎಲ್ಲಂಚಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತನ ಮೂಲದಿಗ್ಲಿ ಇತ್ತು ಜನ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ದುಂಬದ ಚುನಾವಣೆ ಮಂಜದ ಬಂಡಲ್ಲಿ ಬಂಡೇರಿ ದುಂಬುಪುರ ವೋಟರ್ ಲಿಸ್ಟ್ ಬರ್ತದೆ, ಒಂದು ನೋಟಿಸ್ ಬರ್ತದೆ, ಒಂದು ಪ್ರಣಾಳಿಕೆ ಬರ್ತದೆ. ಐನು 11 ಇಲ್ಲದ ಬಾಕಿಲಿ ಕೊಡದೆ ದಕ್ಕದ ಕೊಡ್ಪ ಓಟು ಮಾಡ್ರೆ ಬಲೆ ಪಂಪ ಓಟು ಮಾಡ್ರೆ ತೋಪೇರು ಆಟ ಈ ಸರ್ತ ಚುನಾವಣೆ ಅಂಚತ್ತು 2 ತಿಂಗಳು ತುಂಬಾದೆ ಎಂಕಲ ಸರ್ಕಾರ ಬರ್ತದೆ ನಿಕ್ಲಿಗೆ ಎಂಚಿನ ಕೊರ್ಪಡು ಅಂತ ನಮ್ಮ ಪಣೊಂದಿಲ್ಲ. ವಾ ಗ್ಯಾರಂಟಿ ಕೊರ್ಪಡು ಬಾರಿ ಈ ಕಾರ್ಯಕ್ರಮದ ಬಗ್ಗೆ ಮಾತ್ರ ಫಂಡ್ ಯಾವ ನಿಕ್ಲಿ ಮೋದಿನ ಬಗ್ಗೆ ಪಾತ್ರೊಡದಿಚ್ಚಿ ಬೇತೆ ಬಿಜೆಪಿದ ಬಗ್ಗೆ ಪಾತ್ರೊಡದಿಚ್ಚಿ ದಾಳ ವಿಷಯ ಪಾತ್ರೊಡಿಚ್ಚಿ ಒಂಜೇ ಒಂಜಿ ಇನಿ ಒಂಜಿ ವೇಳೆ 24 ಮೇ 24 ತಾರೀಕು ಎಂಗ್ಲ ಸರ್ಕಾರದ ಅಧಿಕಾರಕ್ಕೆ ಬತ್ತಿನ ಬಂಡ ಐದು ಬುಕ್ಕ ನಿಖಿಲ್ ಮಾತ್ರಲ್ಲ ನನ್ನ ನಿಖಿಲ್ನ ಇಲ್ಲಡೆಗೆ ಲೈನ್ ಮ್ಯಾನ್ ಬರ್ರಚ್ಚಿ, ನಿಖಿಲಿಗೆ ನನ್ನ ಕರೆಂಟ್ ಬಿಲ್ ಬರ್ರಚ್ಚಿ, ನಿಖಿಲಿಗೆ ಕರೆಂಟ್ ಫ್ರೀ ಆಗಿ ಕೊಡ್ಕೊಂಡು ₹1 ನಿಖಿಲ್ ಕಟ್ಟೋರ್ಚಿ ನಿಖಿಲ್ ಬಿಲ್ ಕಟ್ಟ ನಿಖಿಲ್ನ ಫೀಸ್ ಇದೆ ತಂದು ಹೋಗ್ಬಿಡಂಚಿನ ಕಾರ್ಯಕ್ರಮ ಆಯ್ರೈತಿ ದಾಯ ಬಂಟೇನು ಪಡ್ಡ ದಾಯಂಕಲಿ ಗ್ಯಾರಂಟಿ ಕೊಡ್ಬಂದು ಪಡ್ಡ. ಈ ಕಾರ್ಯಕ್ರಮ ಹೊಕ್ಕಡೆಗೆ ಕರ್ನಾಟಕಕ್ಕೆ ಇಂಪ್ಲಿಮೆಂಟ್ ಆದಜಿ. ಈ ಕಾರ್ಯಕ್ರಮ ಡೆಲ್ಲಿಡೆ ಆಪದಕ್ಕಲೆ ಫಸ್ಟ್ಗೆ ಸರ್ಕಾರ ಬರ್ತಕ್ಕೆ ತುಂಬು ಘೋಷಣೆ ಮಂತ್ರಂಚಿನ ಕಾರ್ಯಕ್ರಮ ಅವು ಸೂಪರ್ ಹಿಟ್ ಅಂಡ್ ದಾಯ ಪಂಡ ಪಾಪದಕ್ಕಲಿಗೆ APL BPL ಮಾತ ಜಾತಿಗಳಿಗೆ ಮಲ್ಲಕ್ಕಲಿಗೆ ಎಲ್ಲಕ್ಕಲಿಗೆ ಮಾತರೆಗಲ ಈ ಕಾರ್ಯಕ್ರಮದ ಪ್ರಯೋಜನ ಸಿಕ್ಕುದು ಒಂದು ಒಂಜತ್ತೆ ಇನೇ ನಮ್ಮ ಸರ್ಕಾರ ಇದ್ದಾಗ 1 ಯೂನಿಟ್ ಕರೆಂಟ್ ಇದ್ದ ₹4 ಇದ್ದ ಎಣಮ ₹1 ಬಿಟ್ಟ 1 ಯೂನಿಟ್ ಕರೆಂಟ್ ಕೊಂಡು 200 ಯೂನಿಟ್ ಕರೆಂಟ್ಗೆ ₹1500 ಬಿಲ್ ಬರ್ಪಣಗಳಿಗೆ ಒಂದು ಸಂಪೂರ್ಣ ಫ್ರೀ ಆದ ಕೊರ್ಪ ನಿಂಗಳು ಬಡ್ಪ. ಈ ಕಾರ್ಯಕ್ರಮದೊಟ್ಟಿಗೆ ನೆನಲ ಪಡ್ಡೇರಾರು ಅಂದ್ರೆ ನನಂಜಿ ಪಕ್ಷದಕ್ಕೆ ಬಂದ್ಬೇರೆ ನಿಕ್ಲೆಗೆ ಒಂಜಿ ವೇಳೆ ಎಂಗ್ಲ ಸರ್ಕಾರ ಬರ್ತದೆ ಎಂಗ್ಲಿಗೆ ಈ ಗ್ಯಾರಂಟಿ ಕೊರೋದಿಲ್ಲ. ನನೊಂಜಿ ದಕ್ಕಲ ಒಂದು ಪಕ್ಷಕ್ಕೆ ಒಂಜಿ ವೇಳೆ ನಿಕ್ಲೆ ಸಪೋರ್ಟ್ ಮಾಡ್ತಾನ ನಿಕ್ಲೆಗೆ ಒಂಜ ಆಸ್ಪತ್ರೆ ಗ್ಯಾರಂಟಿ, ಅತ್ತನ್ನ ಜೈಲಿಗೆ ಹೋಗ್ಬಿಡ ಗ್ಯಾರಂಟಿ, ತತ್ತನ್ನ ಕಬ್ರಸ್ಥಾನ ಹೋಗ್ಬಿಡ ಗ್ಯಾರಂಟಿ, ದಕ್ಕಲ ಗ್ಯಾರಂಟಿದ ಕಾರ್ಯಕ್ರಮವು ಒಂದು ಬಾರಿ ಗಂಭೀರವಾದ ಯೋಚನೆ ಮಾಡ್ಬಿಡ ಇದಾವೆ ದಯಪಂಡ ಎಂಕಲ ಪಕ್ಷಕ್ಕೆ ಬತ್ತನ ಇಗ್ಲ ಬರ್ಪಣ ನೆಮ್ಮದಿದ ಪ್ರೀತಿದ ಜೀವನ ನಿಕ್ಲೆ ಕೊರ್ಪ ಅಂಡ್ ನನೊಂಜಿ ಸಂಘಟನೆ ಬರ್ಪಣ ಎಂಕಲ ಪಾರ್ಟಿಗೆ ಬರೋದಾಣ ನಿಕ್ಲೆ ಆಸ್ಪತ್ರೆಗೆ ಜಪ್ಪೆರ್ಲ ರೆಡಿಯಾದ ಬಲೆ, ಜೈಲಿಗೆ ಪೋಯರ್ಲ ರೆಡಿಯಾದ ಬಲೆ, ಸಾಧ್ಯತೆ ಕಬ್ರಸ್ಥಾನಕ್ಕೆ ಪೋಯರ್ಲ ರೆಡಿಯಾದ ಬಲೆ ಇದು ಪಡ್ಪಡ ಕಾರ್ಯಕ್ರಮ ಬಂದಲೇ ಯೋಚನೆ ಮಾಡ್ತಿದ್ದಿಗ್ಲಿ ನಮ್ಮ ಸರ್ಕಾರ ಎಗ್ಗಲಿ ಈ ಕಾರ್ಯಕ್ರಮದ ಗ್ಯಾರಂಟಿ ಬಂದಾಗ ನಿಗ್ಲು ಮಾತ ಇಲ್ಲಡೆಗೆ ಬೋದು ಬರಡು ಮುರಡಿ ಬೊಮ್ಮಾಯಿ ಕೊಡ್ಲಾಗ ಬರ್ತಾರೆ. ಕಾಂಗ್ರೆಸ್ ಕಾರ್ಯಕ್ರಮದ ಗ್ಯಾರಂಟಿ ಕಾರ್ಡ್ ಬರ್ತಲ್ಲ ಅವು ಗ್ಯಾರಂಟಿ ಕಾರ್ಡ್ ಅದು ವಿಸಿಟಿಂಗ್ ಕಾರ್ಡ್ ಐಂದೆ ಕಸದ ಬುಟ್ಟಿಗೆ ಬಾಡ್ಲಿ ಇದು ಬಂಡೇರಿ ಬೊಮ್ಮಾಯಿ ಎಂಕಲ್ ಪಣ್ಲೆ ಎಂಕಲ್ನ ಗ್ಯಾರಂಟಿನ ಕಸದ ಬುಟ್ಟಿ ಬಾಡ ಕಾರ್ಯಕ್ರಮ ಹೊತ್ತು 2013 ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಬದಲು ನೆನಪಡಿಗಳಿಗೆ ಐಕ್ಯದುಂಬು ನಮ್ಮ ಪಾತ್ರ ಕೊಡ್ತಿದ್ದ ನಮ್ಮ ಸರ್ಕಾರವೇ ಇವತ್ತೆಲ್ಲ ಕರ್ನಾಟಕ ಹಸಿವು ಮುಕ್ತ ಕರ್ನಾಟಕ ಅಂತ ಪಂಡಿತ ನಮ್ಮ ಮೇ 2013 ಸಿದ್ದರಾಮಯ್ಯ ಚಿನ್ನಸ್ವಾಮಿ ಕರುಣೆಗೌಡರೇ ಪ್ರಮಾಣ ವಚನ ಮಾಡ್ತಾರೆ. ಐದು ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ
ಪ್ರಮಾಣ ವಚನ ಮಾಡ್ತಾರೆ ಅಂಡ ಚಿನ್ನಸ್ವಾಮಿ ಕ್ರೀಡಾಂಗಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಪ್ರಮಾಣ ವಚನ ಮಾಡ್ತಾನ. ಪ್ರಮಾಣ ವಚನ ಮಾಡ್ತದೆ ಅವರು ನೇರವಾದ ವಿಧಾನಸೌಧ ಮೂಜನೆ ಮಹಡಿಗೆ ಬರ್ತಾರೆ. ಮೂಜನೆ ಮಹಡಿಗೆ ಬರ್ತದೆ, ಸಿಂಗಲ್ ಮ್ಯಾನ್ ಕ್ಯಾಬಿನೆಟ್ ಮಾಡ್ತಾರೆ. ಮಾತ್ರ ಹಿರಿಯ ಅಧಿಕಾರಿಗಳಾಗ್ಲತ್ತದೆ ಆನೆ ಪ್ರಧಾನ ಮುಖ್ಯಮಂತ್ರಿಯಾದ ಪ್ರಮಾಣ ವಚನ ಮಾಡ್ತದೆ. 1 ಗಂಟೆ ಘೋಷಣೆ ಮಾಡ್ತಾರೆ. ಈ ನೀಡಿದ ಬುಕ್ಕ ಕರ್ನಾಟಕ 1 ರೂಪಾಯಿಗೆ 1 ಕಿಲಾರಿ ಒರಿಯಾಗ 5 ಕೆಲ ತಲಕ 1 ರೂಪಾಯಿಗೆ 1 kg ಹರಿತ ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ. ಪನ್ನ ಪಾತ್ರ ನಡಪಾದ ಕೊರತೆ ಎಂಗಿಲ್ಲ ಎಂದು ಪಳ್ಳೆ ಎಂಗಿಲ್ ನಾವು 15 ಲಕ್ಷ ನಿಖಲಗಳಿಗೆ ಅಕೌಂಟ್ಗೂ ಬರಂಚಿನ ಬೋಗಸ್ ಕಾರ್ಯಕ್ರಮ ಆತು, ಪೊಟ್ಟು ಸೀರೆ ಕೊರ್ಪಂಚಿನ ಕಾರ್ಯಕ್ರಮ ಆತು, ಸೈಕಲ್ ಕೊರ್ಪಂಚಿನ ಕಾರ್ಯಕ್ರಮ ಆತಂದು ಒಂದು ಜೀವ ಕೊರ್ಪಂಚಿನ ಕಾರ್ಯಕ್ರಮ ಎಂಗಿಲ್ಲವು ನಿಖಲ ಪಂಜಿ ನಿಂಜವನ ಕಾರ್ಯಕ್ರಮ ಐನಿ ಐದು ನಮ್ಮ ಪಡರಾಪುಡು ಬಂದಲೆಯನ್ನು ಹೆಚ್ಚ ಪಾತ್ರೆ ಬಾಬುಜಿ ಇರಿ ನಮ್ಮ ಪಕ್ಷ ಎಂಗಿಲ ನಾಯಕರನ್ನ ಬರ ಈ ದೇಶವು ಕಾಂಗ್ರೆಸ್ ಇತಿಹಾಸದ ಬಗ್ಗೆ ನೆನಪಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ಬಡ್ಡ ನಾಯಕರನ್ನ ಬಲಿದಾನ ಕೊಡ್ದು ದೇಶ ಕಟ್ಟಿದ ಇತಿಹಾಸ ಐತಿಲ್ಲ ಅವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂಡ ಕಾರ್ಯಕರ್ತರನ್ನ ಬಲಿ ಕೊಡ್ದು ಪಕ್ಷ ಕಟ್ಟಿದ ಇತಿಹಾಸ ಐತಿಲ್ಲ ಅವು ಬಿಜೆಪಿಗೆ ನೆನಪದಿ ಒಳ್ಳೆ ಒರಿಯರಿ ಕಾರ್ಯಕರ್ತರಲ್ಲ ಬಿಜೆಪಿ ಬಲಿ ಕೊಡ್ದು ಪಕ್ಷ ಕಟ್ಟಿಯರಿ ಅಂಡ ನಮ್ಮ ನಾಯಕರನಾಗ ಬಲಿದಾನ ನಮ್ಮ ದೇಶ ಕಟ್ಟ್ಯ ಏನು ಹೆಚ್ಚ ಪಾತ್ರ ಸಂದರ್ಭಗಳು ನಿಖಿಲ್ ಮಾತ್ರ ಬರ್ತಾರೆ. ಭಾರಿ ಶೋಕದ ಪ್ರಜಾಪತಿ ಕಾರ್ಯಕ್ರಮವನ್ನು ಆಯೋಜನೆ ಮಾತ್ರ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಪ್ರಶಾಂತ್ ಕಾಜರವಿಲ್ಲ ಇನ್ನು ನೂತನವಾದ ಈಗಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಈಗಿನ ಮುಡಿಪು ಬ್ಲಾಕ್ ಅಧ್ಯಕ್ಷರಾದ ಅಬ್ದುಲ್ ನಾಸಿರ್ ಈಗಿನ ನಡುಪದವು ಅಬ್ದುಲ್ ಖಾದರ್ ನಾಸಿರ್ ನಡುಪದು ಆರೆಗಲ ಯಾನ ಹೃತ್ಪೂರ್ವಕ ಅಭಿನಂದನೆ ಪಣದು ಇದರ ಪಾತ್ರದವೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇದಕ್ಕೆದ ದುಂಬುಡಿಪರಂಚಿನ ಪೂರ ಎನ್ನ ಪಕ್ಷದ ನಾಯಕರನ್ನ ಕೈಲ ಪಕ್ಷದ ಕಾರ್ಯಕರ್ತ ಬಂಧುಲೆಗಳ ಒಂದಿಸ ಒಂದು ಇನ್ನಿತ ನಮ್ಮ ಬ್ಲಾಕ್ದ ನಡಪುನಂಚಿನ ಪ್ರಜಾಧ್ವನಿ ಕಾರ್ಯಕ್ರಮ ನಿಕ್ಲೆಗ್ ಪೂರ ರೆಗ್ಲ ಪ್ರಜಾಧ್ವನಿ ಕಾರ್ಯಕ್ರಮ ದಾದಾನ್ ಪಂಡದು ಇನಿ ಮಂಜುನಾಥ್ ಭಂಡಾರ್ಲು ಬಾರ್ಯಾತ್ ಪೊರ್ಲುಡೆ ನಮಕ್ ಮನ ಮುಟ್ಟು ಲೆಕ್ಕ ನಮ್ಮ ಪಕ್ಷ ಅಧಿಕಾರಗೂ ಬತ್ತಂಡ ದಾದ ಪೂರ ಕಾರ್ಯಕ್ರಮನ ಕನಪಣು ಪನ್ಪನೇನು ಬಾರ್ಯಾತ್ ಪೊರ್ಲುದ ವಿಚಾರಲೇನು ಆರು ಪಂಡೇರು ಯಾಲ್ನ ಒಂಜಿ ರೆಡ್ಡೇ ಪಾತೆರ ಇನಿ ನಮ್ಮ ಶಾಸಕರು ನಮ್ಮ ಎದುರುಡುಲ್ಲೇರು ಬರ್ಪುನಂಚಿನ ಚುನಾವಣೆದ ಈ ಒಂಜಿ ಸಂದರ್ಭಲೆಡು ನಮ್ಮ ಪೂರರ್ನಲ ಒಂಜಿ ಸಮೂಹಲು ಅಮೂಲ್ಯವಾದಿಪ್ಪುನಂಚಿನ ಹೊರ್ತು ಇನಿ ನಮ್ಮ ಬಾರ್ಯಾತ್ ಬಗ್ಗೆಡು ಕೇನೊಂದುಲ್ಲ ಇನಿ ಕಾಂಡೆ ಶೋಭಾ ಕರಂದ್ಲಾಜೆ ಪನ್ಪುನಾರಿ ಬಿಜೆಪಿದ ನಾಯಕಿ ಒಂಜಿ ಸ್ಟೇಟ್ಮೆಂಟ್ ಕೊರಿಯರು ದಾದ ಪನ್ನಂಡ ಎಂಕಲು ಬಿಜೆಪಿ ದಕಲು ಅಧಿಕಾರ ಪಡೆಯರ ಬೋಡದತ್ತು ಎಂಕಲು ಕಾಲಿ ಓಟು ದೆಪ್ಪರೆ ಇಪ್ಪುನ ಪಕ್ಷತ್ತು ಪನ್ಪುನಂಜಿ ಪಾತೆರನು ಶೋಭಾ ಕರಂದ್ಲಾಜೆ ಬಿಜೆಪಿದ ರಂಜಿ ಪಾತೆರ ಕೊರಿಯರು ಇನಿ ನಮ್ಮ ಪೂರ ಕಡೆಟ್ಲಾತು ಒಂದುಲ್ಲ ಬಿಜೆಪಿ ದಕಲು ವಾ ಮಟ್ಟದು ಓಟು ಕೇನರ ಬೋಡದು ಓಟು ಪಡೆಯರ ಬೋಡದು ನಮ್ಮನ ವಾವಾ ರೀತಿದ ತಂತ್ರ ಕುತಂತ್ರಲೇನು ಪ್ರತಿತಂತ್ರಲೇನು ನಮ್ಮ ಪಕ್ಷದ ಎದುರಾದ ಮಂತೊಂದುಲ್ಲೇರೆಂದು ನಮ್ಮ ಇನಿ ತೆರೆಯೊಂದುಲ್ಲ ಬಂದುಲೆ ಇನಿ ನಮ್ಮ ಪಕ್ಷ ಇನಿ ಕಾಂಗ್ರೆಸ್ ಪಕ್ಷ ಅಧಿಕಾರಗೂ ಬತ್ತಂಡ ನಮ್ಮ ಜನಕುಲೆಗೆ ಎಂಚಿನ ಕೊರ್ಪಾನ್ ಪನ್ಪುನ ಸತ್ಯದ ಪಾತ್ರಲೇನು ಇನಿ ನಮ್ಮ ಪಕ್ಷ ಇನಿ ನಮ್ಮ ದುಂಬುದೀತಂದು ಐಟ್ ಇನಿ ಶಾವುಲ್ ಹಮೀದರು ಪಂಡರು ನಮ್ಮ ಬದುಕುನ ಪಕ್ಷ ಬದುಕವುನ ಪಕ್ಷ ಜನಕ್ಲೇನು ಬದುಕವುನಂಚಿನ ಪಕ್ಷ ಏಕೈಕ ಉಂಡು ಪನ್ನಂಡ ಅವು ಈ ದೇಶಡು ಉಂಡು ಪನ್ನಂಡ ಅವು ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ಮಾತರ್ಲ ಇನಿ ತೆರೆಯೊಂದಿತ್ತು ನಂಚಿನ ಒಂಜಿ ಸಂದರ್ಭ ಇನಿ ಕಾಂಗ್ರೆಸ್ ಪಕ್ಷಗೆ 130 ವರ್ಷದ ಇತಿಹಾಸ ನಮ್ಮ ದೇಶಡುಂಡು 130 ವರ್ಷದ ಇತಿಹಾಸಡು ಇನಿ ದೇಶನು ಕಟ್ಟೊಂದು ಬಾರ್ಯಾತು ಪೊರ್ಲುಡೆ ಈ ದೇಶನು ಕನ ಒಂದು ಬಡವೇರೇನು ಮಿತ್ತು ಕನ ಒಂದು ಇನಿ ಇತ್ತು ಪೂರ ಇನಿ ದೇಶಡು ನಮ್ಮಂಚಿನಕ್ಲೆಗೆ ಪೂರ ಇಂಚಿನ ಸ್ಥಾನಮಾನ ತಿಕ್ಕೊಡು ನಿತ್ತು ನಾಂಡ ಒಂದು ಕಾಂಗ್ರೆಸ್ ಪಕ್ಷ ಕಾರಣ ಇನಿ ಇನಿತ ದಿನೊಟ್ಟು ನಮ್ಮ ಬಾರ್ಯಾತ್ ಆಲೋಚನೆ ಮನ್ಪಡಾಪುಣು ಬಿಜೆಪಿ ದಕ್ಕಲು ವಾವಾ ನಮ್ಮೆಲೆಡೆ ಏರೇರಿನ ನಾಟಕ ವೇಷ ಪಾಡ ಒಂದು ಚುನಾವಣೆ ಸಂದರ್ಭಡು ಅಕಲು ನಮ್ಮನ್ನು ಕಡಪ ಒಂದುಲ್ಲೇರು ಇನಿ ನಮ್ಮ ಆಲೋಚನೆ ಮಂತೊಂದು ಇನಿ ನಮ್ಮನ ಕ್ಷೇತ್ರ ಇನಿ ಯುಟಿ ಖಾದರ್ ನಮ್ಮ ಸರ್ ಎದುರು ಉಲ್ಲೇರೆಂದು ಪನ್ಪುಣ್ಯತ್ ಇನಿ ನಮ್ಮ ಕ್ಷೇತ್ರದ ಬಗ್ಗೆ ಓಲು ಪೋಂಡಲ ಇನಿ ನಮ್ಮ ಕ್ಷೇತ್ರ ಬಾರ್ಯಾತ್ ಅಭಿವೃದ್ಧಿ ಆತನು ನಮ್ಮ ಕ್ಷೇತ್ರಡು ಓಲು ಪೋಂಡಲ ಮೂಲಭೂತ ಸೌಕರ್ಯ
ಆತಂಡು ನೀರಾವರಿದ ಅಭಿವೃದ್ಧಿ ಆತಂಡು ರಸ್ತೆಲದ ಅಭಿವೃದ್ಧಿ ಆತಂಡು ಶಾಲೆಲದ ಅಭಿವೃದ್ಧಿ ಆತಂಡು ನಮ್ಮ ನಿಕಲು ಪುರ ನಮ್ಮ ಊರು ದಾಖಲು ನಮ್ಮ ತೂತ 25-30 ವರ್ಷದ ದುಂಬು ಇನಿ ಇಂದು ಕ್ಷೇತ್ರಡ್ ಬಿಜೆಪಿದ ಶಾಸಕರು ಇತ್ತಿನಂಚಿನ ಸಂದರ್ಭದೆಡೆ ಈ ನಮ್ಮ ಕ್ಷೇತ್ರ ವಿಟ್ಲ ವಿಧಾನಸಭಾ ಕ್ಷೇತ್ರ ಆದಿತ್ತಂಡು ಈ ನಮ್ಮ ಕ್ಷೇತ್ರ ಎಂಚೆತ್ತಂಡು ಇಂದುವೇ ರಸ್ತೆಲೆಡು ಸಮೇತ ಒಂಜಿ ಪೋಯರ ಒಂದಿಜ್ಜಾಂಡು ನಮಕ್ ಕರೆಂಟ್ದ ವ್ಯವಸ್ಥೆ ಇಜ್ಜಾಂಡು ಶಾಲೆ ಕಾಲೇಜ್ ಇಜ್ಜಾಂಡು ಅಂಗನವಾಡಿ ಇಜ್ಜಾಂಡು ಪರ್ಪುನ ನೀರ್ದ ವ್ಯವಸ್ಥೆ ಎನ್ನ ಬಾಲ್ಯದ ಜೀವನಡೆ ಇಂದು ಪೂರ ನಮ್ಮ ತೂಯಿನಂಚಿನ ವಿಷಯ ಇನಿ ನಮ್ಮ ಕ್ಷೇತ್ರ ಮಂಗಳೂರದ ಕಾರ್ಪೊರೇಷನ್ ಇರ್ದಲ್ಲ ಎಡ್ಡೆ ಪರಿಸ್ಥಿತಿ ಕನತಿತ್ತಿರುಂದಾಂಡ ಇನಿನೆಕ್ ಕಾರಣ ನಮ್ಮ ಕ್ಷೇತ್ರದ ಜನನಾಯಕರಾಯನಂಚಿನ UT ಖಾದರ್ ಎಂದು ಯಾನ್ ಅಭಿಮಾನುಡು ಪನೊಂದುಲ್ಲ ಬಂದುಲೆ ಇನಿ ನಮ್ಮ ಪೂರ ಶಾಲೆ ಕಲ್ತಿನಕ್ಲು ನಮ್ಮ ಏತ್ ಬಂಗುಡು ಇನಿ ಕುಡ್ಲಗ್ ಪೋದು ಡಿಗ್ರಿ ಕಾಲೇಜ್ ಕಲ್ತಿನಕ್ಲು ಒಂಜಿ ಡಿಗ್ರಿ ಕಾಲೇಜ್ಲ ನಮ್ಮ ಕ್ಷೇತ್ರ ಜನ PUC ಕಲ್ಪೆರ್ಲ ನಮಕ್ ಏತ್ ಬಂಗಾದಿತ್ತಂಡ ಆಂಡ ಇನಿ ನಮ್ಮ ಕ್ಷೇತ್ರಡು ಏತ್ ಡಿಗ್ರಿ ಕಾಲೇಜ್ ಆಂಡ್ ಏತ್ ITI ಆಂಡ್ ಮೆಡಿಕಲ್ ಕಾಲೇಜ್ ಆಂಡ್ ಇಂಜಿನಿಯರಿಂಗ್ ಕಾಲೇಜ್ ಆಂಡ್ ಇನಿ ನಮ್ಮ ಜೋಕ್ಲೆಗ್ ಇಂಗ್ಲಿಷ್ ಮೀಡಿಯಂ ಆಂಡ್ ನೆನು ಮಾತ ನಮ್ಮ ಕಾರ ಮುದೇಲಿಗೆ ಕನತು ಕೊಡ್ತಿತ್ತು ನಂಚಿನ ಒಂಜಿ ಕೀರ್ತಿತ್ತು ನಾಂಡ ಇದು ನಮ್ಮ UT ಖಾದರ್ರೆಗ್ ಸಲ್ಲೆನಂದು ಯಾನ್ ಅಭಿಮಾನುಡು ಪನೊಂದುಲ್ಲೆ ನಮ್ಮ ಇದು ಯಾನ್ ರಡ್ಡಿ ವಿಷಯ ನಿಕಲ್ಡ ಪಣಿನಿ ಅಂಚೆನೆ ಮಸ್ತ್ ವಿಷಯಲು ಇನಿ ನಮ್ಮನ ಕೈತಲೆ ಪರ್ಪುನ ನೀರಿದ ಯೋಜನೆ ಕಾರ್ಪೊರೇಷನ್ಗಳ ಮಿಗಿಲಾದ ಮಲ್ಲ ಯೋಜನೆ ನಾನು ನಮ್ಮ ಇಲ್ಲಿಗೆ ಪರ್ಪುನ ಮೀಟರ್ ಪಾಡ್ದು ನೀರು ಕೊರ್ಪುನ ಅಂಚಿನ ಯೋಜನೆಲ ಕ್ಷಿಪ್ತ ಗತಿಡು ಈ ನಮ್ಮ ಕ್ಷೇತ್ರಗೂ ಬರಡು ನಾಂಡ ನೆಕ್ಕಲ ಕಾರಣೀಭೂತರಾಯನಂಚಿನಾರು UT ಖಾದರ್ ಐರ್ದಿಲ ಹೆಚ್ಚಿಗೆ ಅರ್ನ ಅಭಿವೃದ್ಧಿದಿಲ ಹೆಚ್ಚಿಗೆ ಇನಿ ನಮ್ಮ ಕ್ಷೇತ್ರಡು ತೂಪುನಂಚಿನ ಒಂಜಿ ಭಾರಿ ಸಾಮರಸ್ಯ ಮಾತೆರೆಲ್ಲ ಪ್ರೀತಿ ಮಂತೊಂದು ಇನಿ ಒಂಜಿ ಅಪ್ಪೆಗ್ 4 ಜೋಕುಲಿತ್ತಂಡ ಆಲು ಮಾತೆರೆಲ್ಲ ಪ್ರೀತಿ ಮಂತೊಂದು ಒಂಜೇಲಕ ಅಕ್ಲಿನ ಕಟ್ಟೊಂದು ಪೋಪಲ್ ಅಂಚೆನೆ ಇನಿ UT ಖಾದರ್ ಮಾತ ಜಾತಿ ದಕ್ಲೆಲ್ಲ ಮಾತೆರೆಲ್ಲ ಪ್ರೀತಿ ಮಂತೊಂದು ಎಂಕಲಂಚಿನ ಹಿಂದುಳಿದ ವರ್ಗದಕ್ಲೆಲ್ಲ ನಮ್ಮಂಚಿನ ಎಲ್ಲೆಲ್ಲ ಸಮುದಾಯದಕ್ಲೆಲ್ಲ ಮಾತೆರೆಲ್ಲ ಒಟ್ಟಾದ ಒಂಜಿ ಅಪ್ಪೆಲಕ ಕೊನೊಪ್ಪನಂಚಿನ ಒಂಜಿ ಏಕೈಕ ಶಾಸಕರು ನಮ್ಮ ಕ್ಷೇತ್ರಡು ಉಲ್ಲೇರು ನಾಂಡ ಅವು UT ಖಾದರ್ ಪನ್ಪುನ ಒಂಜಿ ಸಹೋದರ ಸಮಾನರಾದ ಮಾತೆರೆಗಳ ಒಂಜಿ ಅಣ್ಣಲೆಕ ಇತ್ತೊಂದು ಈ ಕ್ಷೇತ್ರನು ದುಂಬತ್ತಾದ ಕೊನೊಂದುಲ್ಲೇರು ದಯದೀದೆ ನಮ್ಮ ಮಾತೆರ್ಲ ನಮಕ್ ಏಪಲ ಹಿತ್ತಲ ಗಿಡ ಮದ್ದತ್ತಿಗೆ ನಮಕ್ ಏಪಲ ತೂಪುನಕ್ಲೇನ್ ತೂನಗ ಸಸಾರ ಕೆಲವು ಕ್ಷೇತ್ರಲೆಡು ಪುರ ತೂವೊಂದುಲ್ಲ ಶಾಸಕರನ್ನು ತೂವೋಡು ನಾಂಡ ಅಕಲ 2 ಗಂಟೆ ಕಾಪುಡು ಶಾಸಕರು ಬಿಡ್ಲಿ ಅಕ್ಲ ಕ್ಷೇತ್ರದಲ್ಲಿ ಬೇತೆ ಇಲ್ಲಿ ಅಕ್ಲೇನು ತೂವೋಡು ನಾಂಡಲ 2 ಗಂಟೆ 3 ಗಂಟೆ ಕ್ಯೂ ಉಂತು ನಂಚಿನ ಪರಿಸ್ಥಿತಿ ಇನಿ ಬಿಜೆಪಿದ ಶಾಸಕರನ್ನ ಬಾಕಲಿಗೆ ಪೋಯಿ ನಾಕಲು ಪನೊಂದುಲ್ಲೇರು ಆಂಡ ಇನಿ ನಮ್ಮ ಕ್ಷೇತ್ರದ ಶಾಸಕರು ರಾತ್ರಿ 12 ಗಂಟೆಗರೆಗೆ ಫೋನ್ ಕೊರ್ಂಡಲ ಎಂಚಿನ ಒಂಜಿ ಜೀವಪೋಪು ನಂಚಿನ ಸಮಸ್ಯೆ ಆಂಡಲ ನಮ್ಮ ಬಾಕಲಿಗೆ ಬರ್ತದೆ ನಮ್ಮ ಸಮಸ್ಯೆಲೇನು ಸರಿ ಮಂತೊಂದು ಇಪ್ಪು ನಂಚಿನ ಒಂಜಿ ಪಲಯಲೆಕ ಸ್ಥಾನಮಾನ ಕೊರ್ನಂಚಿನ ಶಾಸಕರು ಉಲ್ಲೇರನ್ ಪಂಡ ಅವು UT ಖಾದರ್ ಎಂದು ಯಾನ್ ಅಭಿಮಾನುಡು ಪನೊಂದು ಮಾತೆರ್ಲ ಈ ಸರಿ ನಮ್ಮ ಒಟ್ಟಾವುದು ಪೋಯಿ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಬತ್ತಂಡ ಪಂಡಿನಂಚಿನ ಗ್ಯಾರಂಟಿ ಸ್ಕೀಮ್ ಮಂಜುನಾಥ್ ಬಂಡಾರು ಪೊರ್ಲುಡೆ ಪಂಡಿರೆ ಯಾನವಿನ ಪನೇರೆ ಪೋಪುಜಿ ಅಂಚಿನ ನಮ್ಮ ಬಡವನು ಜಿಂಜಾವುನಂಚಿನ ನಮ್ಮ ಮಾತೆನಲ ಇಲ್ಲಿನ ಒರಿಪುನಂಚಿನ ಕಾಂಗ್ರೆಸ್ ಪಕ್ಷ ಅಧಿಕಾರ ಬತ್ತಣ ನಾಂಡ ಈ ಪೂರ ಕಾರ್ಯಕ್ರಮ ನಮಕ್ ತಿಕ್ಕುನಂಚಿನ ಕಾರ್ಯಕ್ರಮ ಬರಡು ನಾಂಡ ನಮ್ಮ ಸರ್ಕಾರ ಈ ಸರಿ ಅಧಿಕಾರಗೂ ಬರಡು ಬಿಜೆಪಿ ದಕ್ಲು ವಾ ಮೋನೆಡು ನಮ್ಮ ನಂದು ಮಂತೆರ್ನಲ ಐಕೊಂದು ಬಲಿಯಾ ಒಂದೆ ಮಾತೆರ್ಲ ಒಗ್ಗಟ್ಟಾದ ಪೋದು ಪ್ರೀತಿ ವಿಶ್ವಾಸನ ಕಟ್ಟೊಂದು ಇನಿತ ಪ್ರಜಾಧ್ವನಿ ಕಾರ್ಯಕ್ರಮ ಜನಕಲ್ನ ಧ್ವನಿ ಆದ ನಮ್ಮ ಜನಕಲ್ ನಡೆಪೋದು ನಮ್ಮ ಪಕ್ಷದ ಬಗ್ಗೆ ಪನೊಂದು ನಮ್ಮ ಪಕ್ಷನು ಪುರ್ಲುಡೆ ಕಟ್ಟಗ ಈ ಕ್ಷೇತ್ರದ ಜನನಾಯಕರಾಯನಂಚಿನ ಇಡೀ ಇನಿ UT ಖಾದರ್ನ ಆರೇ ಅಭ್ಯರ್ಥಿ ಅಧಿಕೃತವಾದ ಪಕ್ಷದ ಕೋಟೆ ಟಿವಿಡೆ ನಮ್ಮ ತೂತ ಭಾರಿ ಸಂತೋಷ ಆತನೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದ UT ಖಾದರ್ ಘೋಷಣೆ ಆತೇರೆ ಅಂಚಾದ ಅರ್ನ ಪರವಾದ ಅರೆಗೆ ಈ ಒಂಜಿ ವೇದಿಕೆ ಅಭಿನಂದನೆ ಸಲ್ಲಿಸ ಒಂದು ದುಂಬುದ ದಿನಕ್ಕೂ ನಮ್ಮ ಅರೆನ ಮಂತ್ರಿ ಆಪುನಂಚಿನ ಯೋಗ ಮಾತೆರ್ಲ ಸೇರಿದ ಕರುಣಿಸಾದ ಕೊರ್ಕಾನ್ ಪನೊಂದು ಬೈದನಂಚಿನ ಪೂರ ನಮ್ಮ ನಾಯಕರನ್ನ ಕ್ಲೇಲ ಪ್ರಜಾಧ್ವನಿ ಕಾರ್ಯಕ್ರಮದ ಸಂಘಟಕರಿಗಳ ಅಂಚೆನೆ ಈ ಎಂಕಲ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಯನಂಚಿನ ಎಂಕಲ್ನ ನಾಸಿರ್ ಬಾಯಿಗಳ ಬಕ ಅಂಚೆನೆ ಹಿಂದುಳಿದ ವರ್ಗದ ಅಧ್ಯಕ್ಷರಾಯನಂಚಿನ ಅನಿಲ್ಗಳ ಶುಭವನ್ನು ವಂದಿಸ ಒಂದು ಎಂಗ್ಲ ಈ ಪೂರ ಕಾರ್ಯಕ್ರಮ ಸಂಘಟನೆ ಮಂತಿನ ಕಾಂಗ್ರೆಸ್ ಅಧ್ಯಕ್ಷರಾಯನಂಚಿನ ಪ್ರಶಾಂತ್ ಕಾಜೇವರಿಗಳ ವಂದಿಸದೆ ಎನ್ನೆರಡು ಪಾತ್ರನ ಮುಕ್ತಾಯ ಮನ್ಪೆ ಜೈ ಭಾರತ್ ಜೈ ಹಿಂದ್ ಅಧ್ಯಕ್ಷರಿಂದ
ವಿಶ್ವಾಸ್ ಕುಮಾರ್ ದಾಸ್ ಅವರು ಸಂಕ್ಷಿಪ್ತ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮದವರನ್ನು ಒಂದು ಪ್ರೀತಿ ವಿಶ್ವಾಸದಿಂದ, ಹಾಗೆ ಬಡವರನ್ನು, ಎಲ್ಲ ಜಾತಿ ಧರ್ಮದ ಬಡವರನ್ನು ಕೂಡ ಗುರುತಿಸಿ ಅವರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿದಂತಹ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನಾವು ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿ ನೇತೃತ್ವದ ಪಕ್ಷವನ್ನು ನಾವು ಕಾಣ್ತೇವೆ. ಅವರು ಯಾವ ರೀತಿಯಲ್ಲಿ ಜನರಿಗೆ ಪೊಳ್ಳು ಭರವಸೆಯನ್ನು ಕೊಟ್ಟು ಜನರನ್ನು ಒಂದು ಕತ್ತಲೆಯಲ್ಲಿ ಇಟ್ಟಿದ್ದಾರೆ. ಅವರ ಮತಗಳನ್ನು ಗಳಿಸಲಿಕ್ಕೆ ಮೋಸದ ಭರವಸೆಗಳನ್ನು ಕೊಟ್ಟಿದ್ದಾರೆ, ಯಾವುದೇ ಭರವಸೆಗಳನ್ನು ಈಡೇರಿಸಲಿಲ್ಲ. ಅದೇ ರೀತಿ ಉದ್ಯೋಗದ ಅಂಶವನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಅವರು ಮಾಡಲಿಲ್ಲ. ನಿರಂತರವಾಗಿ ಜನರಿಗೆ ಒಂದು ಮೋಸ ಮಾಡುವಂತ ಅವರ ಅಕೌಂಟಿಗೆ 15 ಲಕ್ಷ ಹಾಕ್ತೇನೆ ಅಂತ ಹೇಳಿದ್ದಾರೆ, ಪ್ರತಿಯೊಬ್ಬರ ಅಕೌಂಟಿಗೆ. ಅದನ್ನು ಇವತ್ತಿನವರೆಗೆ 1 ರೂಪಾಯಿ ಕೂಡ ಹಾಕಲಿಲ್ಲ. ಅಕೌಂಟ್ ಓಪನ್ ಹಾಕಿದ ಹಣವನ್ನು ಕೂಡ ಅವರೇ ತಿಂದಿದ್ದಾರೆ, ಇಂಟ್ರೆಸ್ಟ್ ಅಂತ ಹೇಳ್ಕೊಂಡು. GST ಅನ್ನು ಕೊಟ್ಟು ಹಾಕಿದ್ದಾರೆ ಜನರ ಮೇಲೆ. ಆ ನೋಟು ಬಂದಿಯ ಒಂದು ಕಾರ್ಯಕ್ರಮವನ್ನು ಹಾಕಿ ಅದರಲ್ಲೂ ಜನರಿಗೆ ತೊಂದರೆ ಕೊಟ್ಟಿದ್ದಾರೆ. ವ್ಯಾಪಾರ ಉದ್ಯಮವನ್ನೆಲ್ಲ ನಿರಂತರವಾಗಿ ಕುಸಿದಿದೆ ಹೊರತಾಗಿ ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಅವರು ಕೊಡಲಿಲ್ಲ. ಅದು ಬಿಟ್ಟು ಜನರು ನೆಮ್ಮದಿಯಲ್ಲಿ ಬದುಕ್ತಾ ಇದ್ದವರನ್ನು ಒಂದು ಜನರ ಮಧ್ಯೆ, ಧರ್ಮದ ಮಧ್ಯೆ ಒಂದು ಬಾಂಧವ್ಯತೆಯನ್ನು ಕೆಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ಕೂಡ ನಾನು ಹಿಂದುಳಿದ ವರ್ಗದ ಒಂದು ನನ್ನನ್ನು ಅಧ್ಯಕ್ಷವಾದ ನೆಲೆಯಲ್ಲಿ ನಾನು ಹೇಳುವುದಿದ್ರೆ, ಹಿಂದುಳಿದ ವರ್ಗದಲ್ಲಿ ಇರುವಂತಹ ಎಲ್ಲ ಜಾತಿಯ ಮಧ್ಯೆ ಹಿಂದುಳಿದ ವರ್ಗದವರಿಗೆ ಇರುವಂತಹ ಯಾವುದೇ ಒಂದು ಏನು ನಮ್ಮ ಪಕ್ಷ ತಂದಿದ SC/ST ಮತ್ತು ಹಿಂದುಳಿದ ವರ್ಗಗಳಿಗೆ ಒಂದು ರಿಸರ್ವೇಶನ್, ಅದನ್ನೊಂದು ಹುಟ್ಟಿನಲ್ಲಿಯೇ ತೆಗೆಯುವಂತ ಕೆಲಸವನ್ನು ಮಾಡಿದೆ. ಇದು ಯಾವ ರೀತಿ ಅಂದ್ರೆ, ಎಲ್ಲ ನಮ್ಮ ಸಂಸ್ಥೆಗಳನ್ನು ಪ್ರೈವೇಟೈಸ್ ಮಾಡುವ ಮೂಲಕ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಕೂಡ ಇದ್ದಾರೆ. ನಾವು ಹಲವಾರು ಹೋರಾಟಗಳನ್ನು ಕೂಡ ಮಾಡಿದ್ದೇವೆ. ನಮ್ಮ ಏರ್ಪೋರ್ಟ್ ಇರ್ಬೋದು, NMPT ಇರ್ಬೋದು, ಅಥವಾ ರೈಲ್ವೆ ಇರ್ಬೋದು, ಎಲ್ಲವನ್ನು ಕೂಡ ಅದಾನಿ ಅಂಬಾನಿಗಳಿಗೆ ಪ್ರೈವೇಟೈಸ್ ಮಾಡಿ ಮಾರುವ ಮುಖಾಂತರ ಇನ್ನೊಂದು ಹಲವಾರು ವರ್ಷಗಳಿಗೆ ನಾವು ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಮಾಡಿ ನಮ್ಮ ಅದರಲ್ಲಿ ಸಿದ್ದಂತಹ ಒಂದು ಯಾವುದೇ ಉದ್ಯೋಗ ಇದ್ರೆ, ಅದರಲ್ಲಿ ಏನಾದರೂ ರಿಸರ್ವೇಶನ್ ಸಿಗ್ತಾ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಥವಾ ಹಿಂದುಳಿದ ವರ್ಗದವರಿಗೆ ಅಥವಾ ಮೈನಾರಿಟಿಗಳಿಗೆ, ಅಲ್ಪಸಂಖ್ಯಾತರಿಗೆ ಸಿಗುವಂತ ಎಲ್ಲ ರಿಸರ್ವೇಶನ್ ಅನ್ನು ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಬಡವರ ಪರವಾಗಿರುವಂತಹ ಪಕ್ಷ, ಜನರ ಕಣ್ಣೀರು ಒರೆಸುವಂತಹ ಪಕ್ಷ. ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಪಕ್ಷ ಹಿಂದಿನ ನಮ್ಮ ಆಡಳಿತದಲ್ಲಿ ಕೂಡ ಹಲವಾರು ಒಳ್ಳೆಯ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ನಾವು ಏನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದೇವ ಎಲ್ಲ ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಪಕ್ಷವನ್ನು ಮಾಡಿದೆ. ಸುಮಾರು 160ಕ್ಕಿಂತಲೂ ಹೆಚ್ಚಿನ ಒಂದು ಆಶ್ವಾಸನೆಗಳನ್ನು ಈಡೇರಿಸಿದಂತೆ ಹೇಳಿಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಹೆಚ್ಚು ಖುಷಿ ಆಗ್ತದೆ. ಅದೇ ರೀತಿ ಈ ಬಾರಿ ಕೊಟ್ಟಂತಹ ಈ 3 ಏನು ಒಂದು ಗ್ಯಾರಂಟಿ ಇದೆಯಾ, ಇದರ ಬಗ್ಗೆ ನಾವೆಲ್ಲರೂ ಒಂದು ಹೆಮ್ಮೆಯಿಂದ ಮನೆಗೆ ಹೋಗಿ ಹೇಳ್ಬೋದು. ಖಂಡಿತವಾಗಿ ಮತ ಪಡೆಯಲಿಕ್ಕೆ ಈ ಸಾರಿ ಏನು ಕಷ್ಟ ಇಲ್ಲ. ಅವರು ಮಾಡಿದ್ದು ಏನೂ ಇಲ್ಲ. ಅವರು ಮಾಡಿದ್ದು ನಮ್ಮ ಎಲ್ಲರ ಮಧ್ಯೆ, ಜನರ ಮಧ್ಯೆ ಒಂದು ಸಾಮರಸ್ಯವನ್ನು ಕೆಡಿಸುವಂತ ಕೆಲಸ ಮಾಡಿದ್ದಾರೆ. ನಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಉದ್ಯೋಗವನ್ನು ಲಗಣಿ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡಲಿಲ್ಲ. ಇದನ್ನು ನಮಗೆ ಹೆಮ್ಮೆಯಿಂದ ಹೇಳ್ಬೋದು. ನಮ್ಮ ಪಕ್ಷ ಇರುವಾಗ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳಿಕೆ. ಅಭಿವೃದ್ಧಿ ಕೂಡ ಹಾಗೆ ನಮ್ಮ ಸಿದ್ದರಾಮಯ್ಯ ಇರುವಾಗ ನಮ್ಮ ಶಾಸಕರು ಖಾದರ್ ಅವರು, ಹಾಗೆ ಇತರ ನಮ್ಮ ಶಾಸಕರುಗಳು ತಂದಂತ ಕೋಟಿ ಹಣವನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದು, ನಾವು ತಂದದನ್ನು ಅವರು ಮಾಡಿ ಎಲ್ಲ ಇನಾಗ್ರೇಷನ್ ಮಾಡುವಂತ ಫ್ಲೆಕ್ಸ್ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ. ನಾನು ಹೆಚ್ಚೇನು ಹೇಳಿಕೆ ಹೋಗುವುದಿಲ್ಲ. ಏನು 200 ಯೂನಿಟ್ ಮುಕ್ತಾಗಿ ಎಲ್ಲರಿಗೆ ಪ್ರತಿ ಮನೆಗೆ ಕೂಡ ಕೊಡುವಂತ ಕೆಲಸ ಇಷ್ಟು ತನಕ ಯಾವುದೇ ಗೌರ್ಮೆಂಟ್ ಕೂಡ ನಮ್ಮ ಇಲ್ಲಿ ಕೊಟ್ಟಿರ್ಲಿಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಬಡ ಜನರ ಪರವಾಗಿರುವಂತಹ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಹಾಗೆ ನಮ್ಮ DK ಶಿವಕುಮಾರ್ ಅವರು, ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ನಮ್ಮ ನಾಯಕರುಗಳೆಲ್ಲ ಇದರ ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ಕೂಡ ಇದನ್ನು ಮನೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಅದೇ ರೀತಿ 2,000 ರೂಪಾಯಿ, ಅದರಲ್ಲಿ ಗ್ಯಾಸಿನ ಬೆಲೆ ನಮ್ಮ ಸರ್ಕಾರ ಇರುವಾಗ 400 ರೂಪಾಯಿ ಇದ್ದದ್ದು ಈಗ 1,150 ರೂಪಾಯಿ ಆಗಿದೆ. ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಜನರಿಗೆ ಇದನ್ನು ತಿಳಿಸಬೇಕು. ಇದಕ್ಕೆ ಸಬ್ಸಿಡಿ ಆಗಿ 500 ರೂಪಾಯಿ ಗ್ಯಾಸಿಗೆ ಸಬ್ಸಿಡಿ ಆಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಉಳಿದ 500 ರೂಪಾಯಿಯನ್ನು GST, ವಿವಿಧ ರೀತಿಯಲ್ಲಿ ಗವರ್ಮೆಂಟ್ ಪಡೆಯುವಂತ GSTಯ ಪರವಾಗಿ ಕೂಡ ನಮ್ಮ ಸರ್ಕಾರ ಕೊಡ್ತಾ ಇದೆ. ಇದಲ್ಲದೆ ಇನ್ನೊಂದು 1,000 ರೂಪಾಯಿ, ಒಟ್ಟಿಗೆ 2,000 ರೂಪಾಯಿ ಪ್ರತಿ ಮನೆಗೆ ಮಹಿಳೆಗೆ ಗೃಹಲಕ್ಷ್ಮಿ ಭಾಗ್ಯವನ್ನು ನಮ್ಮ ಸರ್ಕಾರ ನೀಡಿದೆ. ಇದನ್ನು ನಾವೆಲ್ಲರೂ ಮನೆಗೆ ಹೋಗಿ ಧೈರ್ಯದಿಂದ ಹೇಳುವಂತ ಕೆಲಸ ಮಾಡಬೇಕು. ಎಲ್ಲಿಯಾದರೂ ಯಾರಾದರೂ BJP
ಅವರು ಒಂದು ಅಥವಾ ಇನ್ನು ಮನೆಯವರು ನಮಗೆ ವಿರೋಧಿಸಬಹುದು. ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ತಯಾರಿ ಇರಬೇಕು. ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೆ ಕೊಟ್ಟಂತಹ ಭಾಷೆಗಳನ್ನು ಈಡೇರಿಸಿದೆ. ಈ ಸಲ ಕೊಟ್ಟಂತಹ ಗ್ಯಾರಂಟಿಯನ್ನು ಖಂಡಿತವಾಗಿ ನಾವು ಈಡೇರಿಸ್ತೇವೆ ಅಂತ ಹೇಳುತ್ತಾ, ನಮಗೆ ಈ ಅವಕಾಶ ಮಾಡಿಕೊಟ್ಟಂತಹ ನೀವು ಈ ಕಾರ್ಯಕ್ರಮ ಆಯೋಜಿಸಿದ ಬ್ಲಾಕ್ ಅಧ್ಯಕ್ಷರಿಗೂ, ನಮ್ಮ ನೆಚ್ಚಿನ ಶಾಸಕರು UT ಖಾದರ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ನನ್ನ ಆತ್ಮೀಯರು ಕೂಡ, ಅವರ ಬಗ್ಗೆ ಬಿಜೆಪಿ ಅವರಿಗೂ ಕೂಡ ಏನು ಹೇಳಲಿಕ್ಕೆ ಇಲ್ಲ. ಬಿಜೆಪಿ ಅವರು ಹೇಳಿದ್ದಾರೆ, ಅವರನ್ನೊಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿ ಅಷ್ಟು ಹೆದರಿಕೆ ಅವರಿಗಿದೆ. ಅದು ನಮಗೆ ಹೆಮ್ಮೆ ಬರಬೇಕು, ನಮಗೆ ಹೆಮ್ಮೆ ಪಡಬೇಕು ನಾವು. ಯಾಕಂದ್ರೆ ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಯ ಶಾಸಕರು ಇಲ್ಲದಿದ್ರು ಕೂಡ ಒಂದೇ ಒಂದು ಶಾಸಕರು 7 ಕಳ್ಕೊಂಡ್ರು ಕೂಡ ಒಂದು ಶಾಸಕರು 8 ಕಾನ್ಸ್ಟಿಟ್ಯೂನ್ಸಿಯನ್ನು ಕೂಡ ಆಳ್ವಿಕೆ ಮಾಡಿ ನಮಗೆ ಭದ್ರವಾಗಿ ಇರುವಂತೆ ಒಂದು ಹೆಮ್ಮೆಯ ಪಕ್ಷ ಕಟ್ಟುವ ಕೆಲಸ, ಪಕ್ಷ ಸಂಘಟನೆಯಲ್ಲಿ ಕೂಡ ನಮಗೆ ಒಳ್ಳೆಯ ಒಂದು ಆಧಾರವಾಗಿ ನಿಂತಹ ಶಾಸಕರಿದ್ರೆ ಅದು UT ಖಾದರ್ ಅಂತ ಹೇಳಿಕೆ ಹೆಮ್ಮೆಯಿಂದ ಹೇಳ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲರನ್ನು ಜಾತಿ ಧರ್ಮದವರನ್ನು ಪ್ರೀತಿಯಿಂದ, ಯಾವುದೇ ಅವರಿಗೆ ತುಂಬಾ ಸಲ ತೊಂದರೆ ಕೊಟ್ಟರು, ಅವರು ಹಿಂದೂಗಳ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲ ಇನ್ನೊಂದಕ್ಕೆ ಹೋಗ್ತಾರೆ, ಹಾಗೆ ಹೀಗೆ ಅಂತ, ಅವರು ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಇದ್ದಾರೆ, ಅವರು ಎಲ್ಲ ಧರ್ಮವನ್ನು ಪ್ರೀತಿಸ್ತಾರೆ. ಅದೇ ಅವರ ವಿಶೇಷ ಅಂತ ಹೇಳುತ್ತಾ, ಜಾತ್ಯತೀತ ಸಿದ್ಧಾಂತದಲ್ಲಿ ಒಂದು ಪಕ್ಷವನ್ನು ಬಡವರನ್ನು ಕಟ್ಟಿಸಿ ಬೆಳೆಸುವಂತ ಕೆಲಸ ಮಾಡಿದ್ರೆ ಅದು UT ಖಾದರ್ ಅವರು, ಕಾಂಗ್ರೆಸ್ ಪಕ್ಷ ಅಂತ ಹೇಳುತ್ತಾ ನಿಮಗೆಲ್ಲರಿಗೆ ವಂದಿಸುತ್ತಾ ನನ್ನ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನನ ಬಾರಿಯಾದ ಕಾರ್ಯಕ್ರಮ ಉಂಡು. ಈ ಮಧ್ಯೋಡ್ಲ ನಮ್ಮನ ಬ್ಲಾಕ್ದ ಮಿತ್ತಲ ಇಂಕಲ್ನ ಶಾಸಕರನ ಮಿತ್ತದ ಅಭಿಮಾನಡು ಬೈದರು ಪ್ರಥಮತವಾದ ಇಡೀ ಬ್ಲಾಕ್ದ ಇನ್ನ ಪೂರ ಕಾರ್ಯಕರ್ತ ಬಂಧುಗಳಿಗೆ, ಪದಾಧಿಕಾರಿ ಮಿತ್ರನಕ್ಲಿಗೆ ಪ್ರಥಮತವಾದ ಅಭಿನಂದನೆ ಬಗ್ಗೆ ಧನ್ಯವಾದ. ಯಾನು ಈ ವಿಚಾರ ದಾಲ ಪಾತ್ರ ಪೋಪುಜಿ ವಿಶೇಷವಾದ ಹೊರಡು ಅಂಡ ಈ ಕ್ಷೇತ್ರನ ಎಂಕಲ್ನ ಶಾಸಕರು ಎಂಚ ದೀತೆರನ್ನು ಬಂಡ ಏರಗಳ ಗೊತ್ತು ಜಾನ ದುಮ್ಮಲೊಂದು ಸರ್ತಿ ಬಂತೆ ತೇವುದ ಎರಟ್ಟು ನೀರು ಎಂಚ ದೀದು ಅವು ತಿರ್ಕೊಂಡತ್ತೆ ಆತ ಪೊರ್ಲು ಮಂತ ದೀತರು ಅಂಚಾಯ ನಡೆದು ಅಭಿಮಾನ ಬೈದರ ತಂದೆ ಬೇತು ವಾ ವಿಚಾರ ಹತ್ತು ಮಾತಿರಗಳ ಕುಡರ ಅಭಿನಂದನೆ ಬಕ್ಕ ಧನ್ಯವಾದ. ನೆತ್ತ ಇಡೇಟದಾದ ಪನೋಡು ನಂಡ ಎಂಕಲ ಒಂಜಿ ಕಂಬಳ ಮಂತೊಂದಿಲ್ಲ ಶಾಸಕರನ ನೇತೃತ್ವಡು ನರಿಂಗಾನ ಗ್ರಾಮಡು ಅವು ಹೊಸ ಕಂಬಳ ಹಿಡಿದಾತ್ರ ಒಂತೆ ವ್ಯತ್ಯಾಸಲು ಬೈದಂಡು ವ್ಯತ್ಯಾಸಲು ಮಂಡ ದಾಲಜ್ಜಿ ಅವು ಶಿಸ್ತುಬದ್ಧವಾದ ಆಪುಂಡು ಎಂಗ್ಲ ಕೆಲವೊಂಜಿ ಆಮಂತ್ರಣ ಪತ್ರಿಕೆ ನನೊಂಜಿ ಕೊಡೊಂಜಿ ಲೆಪ್ಪೋಲೆಡು ಒಂಚೂರು ಹೆಚ್ಚು ಕಮ್ಮಿ ಬರು ಎಂಗ್ಲ ರಡ್ಡು ಬ್ಲಾಕ್ ದಕ್ಕೆಲ್ಲ ಉಳ್ಳರು ಲೆಪ್ಪೋಲೆಡು ತಲ ಹೆಚ್ಚು ಕಡಿಮೆ ಎತ್ತಿಂದಂಡ ನಿಖಲ್ ಮಾತ ಆಯ್ನ ಮನ್ನನೆ ಮಲ್ತದೆ ಬರ್ಪಿಯವ್ರ ಸೋಗು ಎಂಗ್ಲ ಆಯ್ನ ಪೊರ್ಲು ಮಲ್ಪುವ ಅಂಚ ಅದುಪ್ನಾಗ ಎಂಕಲ್ ರಡ್ಡು ಬ್ಲಾಕ್ದ ಪರವಾದ ಎಂಕಲ ಕಾಂಗ್ರೆಸ್ ಪಕ್ಷದ ಪೂರನ ಪರವಾದ ನಿಕ್ಲೆಗೆ ಒಂಜಿ ಯಾನು ಶಾಸಕರನ ನೇತೃತ್ವ ನಿಕ್ಲೆಗೆ ಒಂಜಿ ಆಹ್ವಾನ ಮಲ್ತದಿಲ್ಲ. ಅವು 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಪುಂಡು ಬಯ್ಯದ ಪುರತಡು ಸಭಾ ಕಾರ್ಯಕ್ರಮ ಉಂಡು. ಅವು ಹೆಚ್ಚು ಕಡಿಮೆ ಒಂಜರ ದಿನ ನಡಪುನಂಚಿನ ಒಂದು ಸನ್ನಿವೇಶ ನಿಖಲ್ ಮಾತ ಬರಡು ಆಯ್ತು. ಒಟ್ಟಿಗೆ ಇನ್ನು ರಡ್ಡು ಪದಾಧಿಕಾರಿನಕ್ಲೆ ನೇಮಕ ಮಲ್ತ ಒಂಜಿ ಹಿಂದುಳಿದ ವರ್ಗದೆಲ್ಲ ಒಂಜಿ OBC ರಡ್ಡು ಅವು ರಡ್ಡು ಕೈ ಇತ್ಲಕ ಒಂಜಿ ಬಲತ್ತ ಕೈ ಬಕ್ಕ ಒಂಜಿ ದತ್ತ ಕೈ, ಬಲತ್ತ ಕೈ ಬಣ್ಣಗ ಈ ಸೈಡ್ ಕಾಂಡು ದತ್ತ ಕೈ ಸೈಡ್ ಬಣ್ಣಗ ಈ ಕೈ ಕಾಂಡು ಒಂದು ರಡ್ಲ ಬಹುಮತ ಇತ್ತನಂಚಿನ ಜಾಗೆ ಐಕ್ ಅರ್ತದು ತರ್ತದು ತೂಕದು ರಡ್ಡು ಜನನ ಮಲ್ತದ. ಅವು ಎಲ್ಲೆಂದ ದಿನಕ್ಕೆ ಎಂಕ್ಲೆ ಮಸ್ತ್ ಪ್ರಯೋಜನ ಆಪುಂಡು ಪಣಿಯರೇನು ಇಚ್ಛೆ ಪಡೋದಿಲ್ಲ. ಅಂಚ ಅದುಪ್ನಾಗ ಎಂಕಲ್ನ ಬ್ಲಾಕ್ ದಕ್ಕಲು ಮಾತ ಬೈದಾರು, ಪದಾಧಿಕಾರಿನಕ್ಕಲು ಬೈದಾರು, ನಿಖಲೆ ಪೂರ ಅಭಿನಂದನೆ. ಯಾನ್ ಕೆಲವೊಂದು ಕಾರಣಾಂತರ ಹಿಡಿದು ಯಾನ್ ಈ ಸತ್ಯದ ಕಾರ್ಯಕ್ರಮಕ್ಕೆ ಏರಿನ ಲೈಜಿ ಎಂಕೆಲ್ಲ ಬ್ಲಾಕ್ದ ಪೂರ ಪದಾಧಿಕಾರಿನಕ್ಲ ಉಪಾಧ್ಯಕ್ಷರನಕ್ಲು ಪ್ರಧಾನ ಕಾರ್ಯದರ್ಶಿ ಯಾನಿ ಏಪಲ ಮಾತಿರ್ಗೆಲ್ಲ ಫೋನ್ ಮಲ್ಪ ಈ ಸರ್ತಿ ಒರಿಯಾಗ ಫೋನ್ ಮಲ್ತೀಜಿ ಆಂಡಲ ಎಂಕೆಲ್ಲ ಬ್ಲಾಕ್ದ ಅಭಿಮಾನಡು ಎಂಕೆಲ್ಲ ಬ್ಲಾಕ್ ಗಟ್ಟಿ ಮುಟ್ಟು ಉಂಡು ಪನ್ಪಿನ ತೋಚ್ಪಾದ ಕೊಡ್ತಾಲೆ ನಿಖಲ್ ನಿಖಲೆ ನಂಕ್ ಮಾತ ಎಡ್ಡೆವಾಡು ಎಲ್ಲಂಜ ರಡ್ಡು ತಿಂಗಳದವಲೈ ಚುನಾವಣೆ ಬರ್ಪುಂಡು. ಈ ಚುನಾವಣೆ ನಮ್ಮ ಬಾರಿ ಆತು ಪೊರ್ಲುಡು ಎದುರಿಸೋಡು ಇನ್ನು ಬೇತೆ ರೀತಿಯಲ್ಲಿ ನಂಗೆ ತೊಂದರೆ ಮಲ್ತೊಂದು ಉಲ್ಲೇರು ಓ ಇತ್ತಿಂದಲ್ಲ ಸತ್ಯನೇ ಗೆಲ್ಪುನೆತ್ತಂದೆ ಸತ್ಯ ನಿತ್ಯ ಅಪನ ಏಪಲ ಲಕ್ಷಣ ಇಜ್ಜಿ ಅಂಚ ಅದುಪ್ನಾಗ ಸತ್ಯಗೆ ಏಪಾಂಡಲ ಕಡೆ ಕಾಂಡಲ ಜಯ ತಿಕ್ಕೊಂಡು ಈ ಅಂಚ ಅದುಪ್ನಾಗ ನಂಗೆ ಆಯ್ತ ಬಗ್ಗೆ ಚಿಂತೆ ಮಲ್ಪನ ಅಂಚಿನ ವಿಷಯ ಇಜ್ಜಿ ಕುರ್ತಿನಂಚಿನ ನಮ್ಮನ ಭಾಗ್ಯ ಉಂಡತ್ತೆ ಅವು
ಶಾವುಲ್ ಹಮೀದ್ ಪಣ್ಲೆಕ ಬೇತೆ ತೋಡು ಮಲ್ತದ ರಸ್ತೆ ಮಲ್ತ ಅಂತ ಪನೋಡೊಂದಿಜ್ಜಿ ಇನ್ನು ಇಲ್ಲದಕ್ಲೆಗೆ ಬೋಡಾಪಿನಂಚಿನ ಒಂಜಿ ಕಾರ್ಯಕ್ರಮ ನಮ್ಮ ಕೊಡ್ತಾ ಆ ಕಾರ್ಯಕ್ರಮ ಯಶಸ್ವಿ ಲಾವಡ್ ನಮ್ಮ ಪುವಾತೆಡಲ ಪೋದು ಪನ್ಕ ಅಂಚದುಪ್ನಾಗ ಎಂಕ್ಲೆಗೆ ಸಮಸ್ಯೆ ದಾಲಜ್ಜಿ ಎಂಕ್ಲ ಶಾಸಕರು ಏತಟಿ ಗೆಲ್ಪೇರು ಬಂಡ್ರು ಒಂಜಿ ತರಬೇತಿ ತಂದೆ ಬೇತ ಓ ವಿಚಾರಲ ಎಂಕ್ಲ ಇಜ್ಜಿ ಎಂಕ್ಲ ಇಡೀ ಬ್ಲಾಕ್ ರಡ್ಡು ಬ್ಲಾಕ್ಲ ಐಕ್ ರೆಡಿ ಆದುಲ್ಲೇರು ಅಂಚದುಪ್ನಾಗ ಹೆಚ್ಚದಲ ಪಾತ್ರಂದೆ ಎಲ್ಲಂದ ಎಂಗಲ ಕಮಲ ಪಂಪಿನ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊರ್ಲೆ ಆಯ್ತು ಒಟ್ಟಿಗೆ ನಿಖಿಲ್ ಬೈದಿನಕ್ಲೆ ಮಾತ ಪಿರರ ಆಹ್ವಾನ ಮಲ್ತೊಂದು ಎನ್ನೆರಡು ಪಾತ್ರೆ ಉಂತವೆ ದಾಯಿ ಪಣ್ಣಗ ಇತ್ತಾತಿ ಪುರ್ತಿಗೆ ಮಸ್ತ್ ಪುರ್ತಾತಂದು ಜನಕಲು ಪೋಯರೆ ನೆಟ್ಟುಲ್ಲೇರು ಅಂಚದುಪ್ನ ಶಾಸಕರು ಒಂದು ಪಾತ್ರೆ ನೆಟ್ಟ ಮಾತ್ರ ಅವಕಾಶ ಒಪ್ಪಡು ಅಂಚದುಪ್ನಾಗ ಏನು ಶಾಸಕರು ಪಾತ್ರೆ ದಾಖಲೆ ಮಾತ್ರ ತೃಪ್ತಿ ಮಲ್ತು ಕಡಪಡೋದು ಪಣ್ಣೊಂದು ಎನ್ನೆರಡು ಪಾತ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮ್ಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ನೀಡಿದಂತ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರು, ಕರ್ನಾಟಕ ರಾಜ್ಯ ಕರಾವಳಿ ಪ್ರಜಾಧ್ವನಿಯ ಸಹ ಸಂಚಾಲಕರಿಂದ ಮಂಜುನಾಥ್ ಭಂಡಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಗೌರವಾಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಭರತ್ ಮುಂಡೋಡ್ ಅವರೇ, ಅಲ್ಪಸಂಖ್ಯಾತಕರ ಅಧ್ಯಕ್ಷರಾಗಿರುವಂಥ ಶಾವುಲ್ ಹಮೀದ್ ಅವರೇ, ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷ ಅಂತ ವಿಶ್ವಾಸ್ ದಾಸ್ರವರೇ, ಲೇಬರ್ ಸೆಲ್ನ ಅಧ್ಯಕ್ಷ ಅಂತ ಲಾರೆನ್ಸ್ ಅವರೇ, ಮುಂದಿರುವ ಎಲ್ಲ ನಮ್ಮ ಬ್ಲಾಕ್ ಮಟ್ಟ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಪದಾಧಿಕಾರಿಗಳೇ, ವಿವಿಧ ಗ್ರಾಮ ಪಂಚಾಯತ್ ಬಂದ ಗ್ರಾಮ ಪಂಚಾಯತ್ ಸದಸ್ಯರೇ, ಅಧ್ಯಕ್ಷರೇ, ಪ್ರತಿಯೊಂದು ಗ್ರಾಮದ ಹಿರಿಯ ನಾಯಕರೇ, ಬೂತ್ ಮತ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ 15-20 ದಿವಸಕ್ಕೊಮ್ಮೆ ಪ್ರತಿ ಸಲ ಮೀಟಿಂಗ್ ಕರೆದು ಹೇಳಿದ ವಿಚಾರನೆಲ್ಲ ಹೇಳಿದ್ದೇನೆ. ಈಗ ಮತ್ತೆ ಹೊಸತಾಗಿ ಹೇಳುವಂಥ ವಿಚಾರ ಇವತ್ತು ಯಾವುದು ಕೂಡ ಇಲ್ಲ. 20 ದಿವಸ ಒಂದು ಮೀಟಿಂಗ್ ಆಗುವಾಗ ನಿಮ್ಗೆ ಹೇಳಿ, ಯಾಕೆ ನೀವು ಹೋಗಿ ಮೂತಲ್ಲಿ ಮಾತಾಡಬೇಕಂತ ಹೇಳಿಕೊಂಡು. ಆದ ಕಾರಣ ಚುನಾವಣೆ ಇವತ್ತು ಹತ್ತಿರ ಬಂದಿದೆ. ನಾನೊಬ್ಬ ನಮ್ಮ ಮಿತ್ರರ ಕೇಳಿದೆ, ಹೇಗಿದೆ ನಮ್ಮ ಕ್ಷೇತ್ರದ ಅಭಿಪ್ರಾಯ ಎಲ್ಲ ಅಂತ. ಹಾಗೆ ಕಾಂಗ್ರೆಸ್ ಬಹಳ ಚೆನ್ನಾಗಿದೆ, ಅದೇ ನಾಯಕರು ಮತ್ತು ಕಾರ್ಯಕ್ಕೆ ಸ್ವಲ್ಪ ಆಲಸ್ಯ ಜಾಸ್ತಿ ಅಂತೇಳಿ. ಈ ಆಲಸ್ಯ ನಾವು ಬಿಡುವಂಥ ಕೆಲಸ ಇವತ್ತು ಮಾಡಬೇಕು. ಯಾಕಂದರೆ 1-2 ತಿಂಗಳು, ಯಾಕಂದರೆ ಮೊದಲು ಆರಾಮದಲ್ಲಿ ನಾವು ಬರ್ತೇವೆ ಹೇಳಿ ಆ ಒಂದು ಭಾವನೆ ನಮ್ಮ ಖಂಡಿತವಾಗಿ ಇವತ್ತು ಇರಬಾರ್ದು. ನಾವು ಬಹುಶಃ ಇವತ್ತು 2 ತಿಂಗಳು ಅವಿರತವಾದ ಹೋರಾಟ. ಮೂಡಿಗೆ ಬ್ಲಾಕ್ ನಮ್ಗೆ ಯಾವಾಗಲೂ ಕೂಡ ಅತ್ಯಂತ ಜಾಸ್ತಿ ಇವತ್ತು ಆ ಲೀಡ್ ಕೊಡುವ ಬ್ಲಾಕ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಬ್ಲಾಕಿನಲ್ಲಿ ಬರೀ 63 ಬೂತ್ಗಳು ಮಾತ್ರ, ಜಾಸ್ತಿ ಬೂತ್ ಇಲ್ಲ. ಮಂಗಳೂರಲ್ಲಿ 132 ಬೂತ್, ಇಲ್ಲಿ 63 ಬೂತ್. ಈ 63 ಬೂತಿನಲ್ಲಿ ನಾವು 10,000 ಲೀಡ್ ಬರುವಂತ ಒಂದು ಬ್ಲಾಕ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 10,000 ಲೀಡ್ ಇವತ್ತು ಬರೀ ಒಂದು 63 ಬ್ಲಾಕಿನಲ್ಲಿ ಬರ್ತದೆ. 132 ಬೂತ್ನಲ್ಲಿ ಕೂಡ ನಮಗೆ 10,000 ಲೀಡ್ ಇವತ್ತು. ಅದಕ್ಕಾಗಿ ನಾವು 20,000 ಲೀಡ್ ಬರುವಂತ ಒಂದು ಸಂದರ್ಭ. ಈ ವರ್ಷ ಕೂಡ ತಾವೆಲ್ಲ ಕೂಡ ಶಕ್ತಿ ಮೀರಿ ಬಹುಶಃ ನಾನು ಇವತ್ತು ಮತದಾನ ಸೇರಿಸಬೇಕಂತ ಹೇಳಿದಾಗ ತನ್ನಿಂದ ತಾನೇ ಇಡೀ ಕ್ಷೇತ್ರ ಉದ್ದಗಲ ತಾವೆಲ್ಲ ಕಡೆ ಇವತ್ತು ಹೋಗಿ ಸುಮಾರು 13,000 ಮತದಾನವನ್ನು ನಾವು ಹೆಚ್ಚುವರಿಗೆ ಸೇರ್ಪಡೆ ಮಾಡುವ ಕೆಲಸ ಕೂಡ ಇವತ್ತು ಆಗಿದೆ. ಇದೆಲ್ಲ ಸೇರ್ಪಡೆ ಮಾಡಿದ ಕಾರಣ ನಾವಿವತ್ತು ಧೈರ್ಯವಾಗಿ ಯಾರೇ ಬೇಕಾದ್ರೂ ನಿಲ್ಲಿ, ನಾವೇನು ತಲೆಗೆಡಿಸಿಕೊಳ್ಳುವುದಿಲ್ಲ. ನಮಗೆ ಸಾಮರಸ್ಯ ಸೌಹಾರ್ದತೆಗೆ ಬೇಕಾದವರು ಮಾತಾಡಬೇಕಂತೇಳಿ ಧೈರ್ಯವಾಗಿ ಹೇಳುವಂಥ ಮಾತು ಇವತ್ತು ಬಂದಿದ್ರೆ ನೀವು ಬಹುಶಃ ಇವತ್ತು ಆ ಮತದಾರ ಪಟ್ಟಿಯಲ್ಲಿ ಮತದಾರನ್ನು ಸೇರಿಸಿದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಎಲ್ಲ ಗ್ರಾಮಗಳು ಕೂಡ ಒಂದು ಅತ್ಯುತ್ತಮವಾದ ಗ್ರಾಮ ಆಗಿದೆ. ಎಲ್ಲ ಗ್ರಾಮದ ಬೂತ್ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಅತ್ಯುತ್ತಮವಾದ ಸದಸ್ಯರು ಕೂಡ ಇವತ್ತು ಇದ್ದಾರೆ. ಬಹುಶಃ ಯಾವುದೇ ಒಂದು ಬೂತ್ ಮಟ್ಟ ಬ್ಲಾಕ್ ಮಟ್ಟದಲ್ಲಿ ಬೇರೆ ಗ್ರಾಮದಾಗೆ ಒಂದು ಅಪಸ್ವರ ವೈಮನಸ್ಸು ಅದು ಯಾವುದು ಕೂಡ ಯಾವ ಗ್ರಾಮ ಒಂದು ಗ್ರಾಮದಲ್ಲಿ ಅದು ಬಿಟ್ಟರೆ ಬೇರೆ ಯಾವ ಗ್ರಾಮದಲ್ಲಿ ಕೂಡ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿತಾರೆ ಮತ್ತೆಲ್ಲರೂ ಕೂಡ ಧೈರ್ಯದಲ್ಲಿದ್ದೇವೆ, ಏನು ತೊಂದರೆ ಇಲ್ಲ. ಓಟು ಡಿಕ್ಲೇರ್ ಆಗಲಿ, ಓಟ್ನ 2 ದಿವಸ ಮುಂಚೆ ನಾವು ಹೋಗಿ ಎಲ್ಲ ಓಟು ಹಾಕಿಸ್ತೇವೆ ಎಂಬ ಧೈರ್ಯದಲ್ಲಿ ಕೂತ್ಕೊಳ್ಳೋದು ಒಂದು ನನಗೆ ಕಾಣ್ತದೆ. ಅದಕ್ಕೆ ತಾವು ಬಹುಶಃ ಇವತ್ತು ಬಿಜೆಪಿಯ ಜನವಿರೋಧಿ ನೀತಿಯನ್ನು ಸಮರ್ಪಕವಾಗಿ ಜನರಿಗೆ ಹೇಳುವಂಥ ಕೆಲಸ ಇವತ್ತು ಮಾಡಬೇಕು. ಮತ್ತೆ ನಮ್ಮ ವಿರುದ್ಧ ಬೇರೆ ಪಕ್ಷದ ನಿಂತಿದ್ದಾರೆ, ಅವರು ನಿಜವಾದ ಬಣ್ಣವನ್ನು ಬಯಲು ಮಾಡಿದ ಕೆಲಸ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಮಾಡಬೇಕು. ನಾವು ಬಿಜೆಪಿಯನ್ನು ಸೋಲಿಸಬೇಕು ಮತ್ತು ಕಾಂಗ್ರೆಸ್ ಅನ್ನು ಯಾರು ಹೊರಟಿದ್ದಾರೆ ಅವರನ್ನು ಕೂಡ ಸೋಲಿಸಬೇಕು. ಅದು ನಮ್ಮ ಕೆಲಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಸಾಮರಸ್ಯ, ಪ್ರೀತಿ, ವಿಶ್ವಾಸ ನಮಗೆ ಮೊದಲ ಆದ್ಯತೆ. ಎಲ್ಲರೂ ಕೂಡ ನೆಮ್ಮದಿ ಮತ್ತು ಪ್ರೀತಿ ವಿಶ್ವಾಸ ಇರುವಂಥ ಅವಕಾಶ ಆಗಬೇಕು. ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು, ತಾಯಿಯ ಮಕ್ಕಳ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಬೇಕು. ಯಾವ್ಯಾವ ಜಾತಿ ಧರ್ಮದವರಿಗೆ, ಯಾವ್ಯಾವ ಸಮಾಜದವರಿಗೆ, ಯಾವ ಪಂಗಡದವರಿಗೆ
ಅವರವರ ಗೌರವ ಸಿಗ್ಬೇಕಾ, ಆ ಗೌರವನೆಲ್ಲ ಕೊಡುವಂತ ಕೆಲಸ ನಾವು ಯಾರು ಪ್ರತಿನಿಧಿಗಳು ಕೂಡ ಅದು ನಾವು ಮಾಡಲೇ ಇವತ್ತು ಬೇಕಾಗುವ ಮುಖಾಂತರ ಪರಸ್ಪರ ವಿಶ್ವಾಸ ಬೆಳೆಸಿಕೊಂಡು ಅಭಿವೃದ್ಧಿಯ ಗ್ರಾಮ ಅತ್ಯುತ್ತಮವಾದ ಕ್ಷೇತ್ರ ಇವತ್ತು ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮ ಇವತ್ತು ಜವಾಬ್ದಾರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸಾಮರಸ್ಯ ತರಲಿಕ್ಕೆ ಯಾವ ತ್ಯಾಗಕ್ಕೂ ಕೂಡ ನಾವು ಇವತ್ತು ತಯಾರಾಗುವಂಥ ವಿಚಾರ ಆಗಬೇಕಾಗ್ತದೆ. ಕೋಮುವಾದಿಗಳಿಗೆ ಉಪಕಾರ ಮಾಡದ ಹೊರತು ಕೋಮುವಾದಿಗಳು ಯಾರು ಕೂಡ ಸಾಮರಸ್ಯಕ್ಕೆ ಉಪಕಾರ ಮಾಡದ ಪ್ರಶ್ನೆ ಇವತ್ತು ಇಲ್ಲ. ಆದ ಕಾರಣ ಇವತ್ತು ಜನರಿಗೆ ಇವತ್ತು ಹೇಳ್ಬೇಕಾಗ್ತದೆ, ಇವತ್ತು ಬಿಜೆಪಿ ಈಗಾಗಲೇ ಎಲ್ಲ ಸರ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳುವಂಥ ವಿಚಾರ ಇದೆ. ಇಲ್ಲಿ ಕೂಡ ಬರಲಿಕ್ಕೆ ಕಷ್ಟ ಇದೆ ಅಂತ ಬಿಜೆಪಿಗೆ ಇವತ್ತು ಇದೆ. ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಇದೆ. ಆದರೆ ಇವತ್ತು ಸಾಯುವ ಬೆಡ್ಡಿನಲ್ಲಿರುವಂಥ ಬಿಜೆಪಿ ICU ಇದೆ. ಇದಕ್ಕೆ ಬದುಕಿಸಲಿಕ್ಕೆ ಆಕ್ಸಿಜನ್ ಯಾರಂತ ಹೇಳಿದ್ರೆ ಈ ಕಡೆ SDPI, ಆ ಕಡೆ MIM ಇವರು ಇವತ್ತು ಆಕ್ಸಿಜನ್ ಆಗಿದ್ದಾರೆ. ಬದುಕಿಸಲೇಬೇಕಾಗಿ ಆಕ್ಸಿಜನ್ ಇವರಿಂದ ಬದುಕುವಂಥ ಕೆಲಸ, ಮತ್ತೆ ಬದುಕಿ ಬಂದು ಮತ್ತೆ ಉಪದ್ರವ ಮಾಡುವಂಥ ಕೆಲಸ ಮಾಡುವಂಥದ್ದು ಅವ್ರು, ಮತ್ತೆ ಇವರು ಅವ್ರ ವಿರುದ್ಧ ಹೋರಾಟ ಮಾಡುವುದು, ಬದುಕಿಸುವುದು ಇವರು, ಮತ್ತೆ ಮಾತಾಡೋದು ಕೂಡ ಇರುವಾಗೋದು. ಇವರ ನಿಜ ಬಣ್ಣವನ್ನು ಜನರಿಗೆ ತಿಳಿಸುವಂಥ ಕೆಲಸ ಇವತ್ತು ಆಗ್ಬೇಕ ಹೇಳಲಿಕ್ಕೆ ಇಚ್ಛಿಸೋಣ. ನನ್ನ ವಿರುದ್ಧ ಅಭ್ಯರ್ಥಿ ಹಾಕ್ಲಿ, ನಮಗೆ ತೊಂದರೆ ಹಾಕಿ, ನಾನು ಅವ್ರಿಗೆ ಬೈತೇನೆ, ನಾನು ಹಾಗೆ ಹೀಗೆ ಅಂತೇಳಿ ನಾನು ಹಾಕ್ಲಿ. ಆ ಬೆಳ್ತಂಗಡಿಯಲ್ಲಿ ಯಾರು ಕೂಡ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇನ್ನೂ ಕೂಡ ಡಿಕ್ಲೇರ್ ಮಾಡಲಿಲ್ಲ. ಅಲ್ಲಿ ನಿಮಗೆ ಯಾರು ಉಪದ್ರ ಮಾಡಿ ಅನ್ಯಾಯ ಯಾರು ಮಾಡಿದ್ದಾರೆ? ನೀವು ಹೇಗೆ ಬೆಳ್ತಂಗಡಿಯಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದೀರಿ? ಪುತ್ತೂರಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಡಿಕ್ಲೇರ್ ಆಗಲಿಲ್ಲ, ನೀವು ಪುತ್ತೂರಲ್ಲಿ ಹೋಗಿ ಕ್ಯಾಂಡಿಡೇಟ್ ಹಾಕ್ತೀರಿ. ಬಂಟ್ವಾಳದಲ್ಲಿ ಜಿದ್ದಾಜಿದ್ದಿ ಹೋರಾಟದಲ್ಲಿ ಇವತ್ತು ಅಲ್ಲಿದೆ ಒಂದು ಚಾನ್ಸ್, ನಮಗೆ ನಮ್ಮಂತೆ ಗೆಲ್ಲುವಂತೆಲ್ಲ ಅವಕಾಶ ಇದೆ ಅಂತೇಳಿ ಎಲ್ಲ ಒಂದು ಖುಷಿಯಲ್ಲಿರೋ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ಇವತ್ತು ಕ್ಯಾಂಡಿಡೇಟ್ ಆಗ್ತೀವಿ. ಮೂಡುಬಿದ್ರೆಯಲ್ಲಿ ಬಹುಶಃ ಇವತ್ತು ಅಭ್ಯರ್ಥಿಗಳನ್ನು ಗೆಲ್ಲುವುದೆಲ್ಲ ಅವಕಾಶ ಇದೆ ಅಂತ ಒಂದು ವಾತಾವರಣ ಬಂದಾಗ ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ವಿನಯ್ ಕುಮಾರ್ ಸರ್ಗೆ ಗೆಲ್ಲುವಂಥ ಅವಕಾಶ ಇದೆ ಅಂತ ಹೇಳಿದಾಗ ನೀವು ಅಲ್ಲಿ ಇವತ್ತು ಕ್ಯಾಂಡಿಡೇಟ್ ಆಗ್ತೀರಿ. ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಗೆಲ್ಲುವಂಥ ಅವಕಾಶ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ಮಂಗಳೂರಿನಲ್ಲಿ ಈ ಸಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗೆಲ್ಬೋದಂತ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ಈ ಉದ್ದೇಶ ಏನಂತ ಹೇಳಿದ್ರೆ ಬಿಜೆಪಿಯನ್ನು ಗೆಲ್ಲಿಸಬೇಕಲ್ಲ ಎಲ್ಲದೆ ನಿಮ್ದು ಯಾವ ಉದ್ದೇಶ ಅಂತ ಜನರಿಗೆ ಗೆಲ್ಲುವ ಕೆಲಸ ಇವತ್ತು ಆಗ್ಬೇಕು. ಬಿಜೆಪಿಯನ್ನು ಗೆಲ್ಲಿಸಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕೆಂಬ ಒಂದೇ ಉದ್ದೇಶ ನಿಮ್ಗೆ ಇರುವುದಲ್ವ ಅಂತ ತಾವು ಇವತ್ತು ಕೇಳುವಂತ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಬಹುಶಃ ಅವ್ರು ಹೇಳ್ತಾರೆ ಕಾದು ಸಮುದಾಯಕ್ಕೆ, ನಾನು ಅದಕ್ಕೆ ಹೇಳಿದೆ, ನಾನು ಯಾರಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿಕೊಂಡು ನಮ್ಮಲ್ಲಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದೆ, ನಮ್ಮಲ್ಲಿ ಜಮಿಯತುಲ್ ಫಲಾದ್ ಅಂತ ಸಮಸ್ಯೆ ಇದೆ, ಸಂಘಟನೆಗಳಿದೆ, ನಮ್ಮ SSF ಇದೆ, SKSSF ಇದೆ, ಸಲಫಿ ಮೂವ್ಮೆಂಟ್ ಇದೆ, ಜಮಾತೆ ಇಸ್ಲಾಂ ಹಿಂದಿದೆ, ಬಹುಶಃ ವ್ಯಾಪಾರಸ್ಥಳಿ ಫ್ರೂಟ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಇದ್ದಾರೆ, ಇವತ್ತು ಮಾರ್ಕೆಟ್ ಅಸೋಸಿಯೇಷನ್ ಅವರು ಇದ್ದಾರೆ, ಕಾಲೇಜಿಗೆ ಸಂಬಂಧಪಟ್ಟದೆ ಮುಸ್ಲಿಂ ಎಜುಕೇಶನ್ ಫೆಡರೇಷನ್ ಅವರು ಇದ್ದಾರೆ. ಇವರು ಹೇಳಿ ಅದಕ್ಕೆ ಅರ್ಥ ಇದೆ, ನೀವು ಸಂಬಂಧ ಪಡೆದವರು ಏನು ಮಾಡದವರು ನಮ್ಮ ಸಮುದಾಯ ಮಾನ ಮರ್ಯಾದೆಗೆ ಇವರು ನೀವು ಯಾವ ಹಕ್ಕಿದೆ ಇಲ್ಲಿ? ಹಕ್ಕೇ ಇಲ್ಲಲ್ಲ, ಯಾವುದಿಲ್ಲಲ್ಲ. ಇವರಿಗೆ ಮತ್ತು ನಮ್ಮ ಕಮ್ಮನಿಗೆ ಹೆಲ್ಪ್ ಸಮಸ್ಯೆ ಕನೆಕ್ಷನ್ ಇಲ್ಲ, ಇವರು ಯಾವ ಹೆಲ್ಪೇ ಮಾಡಲಿಲ್ಲ. ನಮ್ಮ ಮರ್ಯಾದೆಯನ್ನು ಇವರು ಸಮಾಜದಲ್ಲಿ ಮತ್ತೆ ತೆಗೆದಲ್ಲದೆ ಸಮುದಾಯಕ್ಕೆ ಒಂದು ಉಪಕಾರ ಮಾಡುವಂಥ ಕೆಲಸ ಇವತ್ತು ಮಾಡಲಿಲ್ಲ. ಅದನ್ನು ನಾನು ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿ ಮಸೀದಿಯಲ್ಲಿ ಬಟ್ಟೆ ಇಟ್ಕೊಂಡು ಕಲೆಕ್ಷನ್ ಮಾಡಿ ಬಡವರಿಗೆ ಯಾರಿಗೆ ಒಂದು ಮನೆ ಕಟ್ಟಿದಾರಂತ ಇವರು ಇವತ್ತು ಹೇಳ್ಬೇಕು, ಒಬ್ಬರಿಗೆ ಅವರು ಮನೆ ಕಟ್ಟಿ ಕೊಟ್ಟಿದ್ದಾರ ಅಂತೇಳಿ. ಆಸ್ಪತ್ರೆಯಲ್ಲಿ ಯಾರಿದ್ದ ಬಡವರನ್ನು ಬಿಲ್ ಕಟ್ಟಿ ಅವರು ಡಿಸ್ಚಾರ್ಜ್ ಮಾಡಿಸಿದಾರ ಅಂತ ಇವತ್ತು ನಮ್ಗೆ ಇವತ್ತು ಹೇಳ್ಬೇಕಾಗ್ತದೆ. ಯಾರಾದ್ರೂ ಒಂದು ಕಡೆ ಏನಾದೊಂದು ಸಣ್ಣ ಮಸೀದಿ ಕಟ್ಟಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತ ಇವತ್ತು ನಾವು ಕೇಳಬೇಕಾಗ್ತದೆ. ಯಾರಿಗಾದ್ರೂ ಶಿಕ್ಷಣಕ್ಕೆ ಸಂಬಂಧ ಫೀಸ್ ಕಟ್ಟಿ ಕಾಲೇಜಿಗೆ ಅವರು ಸೇರಿಸಿದಾರಂತ ನಾನು ಇವತ್ತು ಕೇಳುವಂಥ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಯಾವುದು ಕೂಡ ಇಲ್ಲ. ಆದ ಕಾರಣ ಇವತ್ತು ಇವರು ನಿಜವಾದ ಬಣ್ಣವನ್ನು ಜನರಿಗೆ ಹೇಳುವಂತ, ನಿಮ್ಮ ಜುಂಪದ ಜನರಿಗೆ ಯುವಕರಿಗೆ ಹೇಳುವಂಥ ಕೆಲಸ ಇವತ್ತು ಮಾಡಬೇಕು. ಆದರೆ ಯಾವುದೂ ಕೂಡ ಇವತ್ತು ಕಲೆಕ್ಷನ್ ಮಾಡದೆ ನಮ್ಮ ಬೇರೆ ಬೇರೆ ಅಂಗಸಂಸ್ಥೆಗಳು ಎಷ್ಟೋ ಇವತ್ತು ಜನಸಾಮಾನ್ಯ ಮನೆ ಕಟ್ಟಿಕೊಡು. ಇವತ್ತು ಕೂಡ ನಾನು ಮೋದಿ ಮಾಲ್ ಉದ್ಘಾಟನೆ ಮಾಡಿದ್ದೆ, ಅವರೆಲ್ಲಿ ಕೂಡ ಬಟ್ಟೆ ಹಿಡಿಯಲಿಲ್ಲ. ಅವ್ರು ಬಹುಶಃ ಎಲ್ಲ ರೀತಿಯ ಸಹಕಾರ ಪಡೆದುಕೊಂಡೆಲ್ಲ ಇವತ್ತು ಮನೆ ಕಟ್ಟಿ ಕೊಟ್ಟಿದ್ದಾರೆ. ಎಷ್ಟೋ ಇವತ್ತು ಮದ್ರಾಸ್ ಮಸೀದಿ ಸಹಾಯ ಮಾಡಿದ್ದಾರೆ. ಆಸ್ಪತ್ರೆ ಎಷ್ಟೋ ಜನ ಬಿಡುಗಡೆ ಮಾಡ್ತಾರೆ. ಕಾಲೇಜಿಗೆ ಇವರು ನಮ್ಮ ಕಮ್ಯುನಿಟಿಗೆ ಇದ್ದುಕೊಂಡು, ಯಾಕಂದ್ರೆ ಅವರು ಕಮ್ಯುನಿಟಿ ಹೆಲ್ಪ್ ಮಾಡುವುದು, ಅವರು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರ ಸಹಕಾರ ಪಡೆದುಕೊಂಡು ಅವರು ಕಮ್ಯುನಿಟಿ ಹೆಲ್ಪ್ ಮಾಡುವಂಥ ಸಂಘ ಸಂಸ್ಥೆಗಳು, ಇವರು ಕಮ್ಯುನಲ್ ಸಂಘ ಸಂಸ್ಥೆಗಳಾಗೊಂದು ವಿಚಾರ ಇವತ್ತು ಆಗುವಂಥದ್ದು. ಇದರಿಂದ ಆದ ಕಾರಣ ಇವತ್ತು ಬಿಜೆಪಿಯ ಇನ್ನೊಂದು ಮುಖಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ದಿಟ್ಟವಾದ ಉತ್ತರ ಕೊಡುವ ಕೆಲಸ ಆಗಬೇಕಾಗ್ತದೆ. ಪ್ರತಿ ಬೂತ್ ಮಟ್ಟಕ್ಕೂ ನಾವು ಧೈರ್ಯವಾಗಿ ಮಾತಾಡೋದು ಅವಕಾಶ ತಾವು ಇವತ್ತು ಪಡ್ಕೊಳ್ಬೇಕು. ಬಿಜೆಪಿಯವ್ರ 5 ವರ್ಷದಲ್ಲಿ ಜನಸಾಮಾನ್ಯ ಯಾವುದೇ ಒಂದೇ ಒಂದು ಪ್ರಯೋಜನ ಆಗೋದ ಕೆಲಸ ಇವತ್ತು ಎಲ್ಲಿಯೂ ಕೂಡ ಇವತ್ತು ಆಗಲಿಲ್ಲ. ಭ್ರಷ್ಟಾಚಾರದ ಪರಮಾವಧಿ. ನಾನು ದೀರ್ಘವಾಗಿ ಮಾತಾಡಿದ, ನಾನು 2 ಮಾತನ್ನು ಹೇಳ್ತಾ ಇದ್ದೇನೆ. ಇಡೀ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಕೂಡ ನಾನು ಕೇಳಲಿಕ್ಕೆ ಬಯಸುವುದು,
ಏನಾದರೂ ನನಗೆ ಅನ್ಯಾಯವಾದಾಗ ನಾನು ಪೊಲೀಸ್ ಸ್ಟೇಷನ್ ಹೋದ್ರೆ ನನಗೆ ಇಂಪ್ಲೂಯೆನ್ಸ್ ಅಥವಾ ದುಡ್ಡು ಇಲ್ಲದಿದ್ರೆ ನನಗೆ ನ್ಯಾಯ ಕೊಡ್ತಾ ಬಂದ ಯಾರಾದ್ರೂ ಧೈರ್ಯ ಇವತ್ತು ಯಾರಾದ್ರೂ ಒಬ್ಬರದ್ದು ಇದೆ ಅಂತ ನಾವು ಇವತ್ತು ಕೇಳಬೇಕಾಗ್ತದೆ. ಯಾರದ್ದು ಕೂಡ ಧೈರ್ಯ, ಯಾಕೆ ಎಲ್ಲರಿಗೂ ಕೂಡ ಬಹುಶಃ ಸಮಸ್ಯೆ ಆಗ್ತಾ ಇದೆ. ಯಾರಿಗಾದ್ರೂ ಇವತ್ತು ತಾಲೂಕಿನಲ್ಲಿ ಇನ್ನಿತ ಕಚೇರಿ ಕೆಲಸ ಆಗ್ಬೇಕಾದ್ರೆ, ಸರ್ಕಾರಿ ಕೆಲಸ ಆಗ್ಬೇಕಾದ್ರೆ ನನಗೆ ಇಂಪ್ಲೂಯೆನ್ಸ್ ಇಲ್ಲ, ದುಡ್ಡು ಇಲ್ಲ ಅಂತೇಳಿ ಏನಾದ್ರೂ ಇವತ್ತು ಧೈರ್ಯದಿಂದ ಯಾರಾದ್ರೂ ನೇರವಾಗಿ ಹೋಗುವಂತ ಪರಿಸ್ಥಿತಿ ಇದೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಭ್ರಷ್ಟಾಚಾರ ಪರಮಾದಿ ಆಗಿ ಹೋಗ್ಕೊಂಡಿದೆ. ಜನರಿಗೆ ಪ್ರತಿಯೊಬ್ಬರಿಗೂ ಹೇಳುವಂತ ಕೆಲಸ ಇವತ್ತು ಮಾಡಬೇಕು. ನಿಮ್ಮ ಮಕ್ಕಳಿಗೆ ಬಿಸ್ಕೆಟ್ ತೆಕ್ಕೊಳ್ಳಿಕ್ಕೆ ಕೂಡ ನೀವು ಆಲೋಚನೆ ಮಾಡುವ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದಿದ್ದೇವೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಮ್ಮ ಮಕ್ಕಳಿಗೆ ಬಿಸ್ಕೆಟ್, ಚಾಕ್ಲೇಟ್, ಐಸ್ ಕ್ರೀಮ್ ಬೇಕಾದ್ರೆ ನೇರವಾಗಿ ತೆಗೆದು ಕೊಡ್ತಾ ಇದ್ರಿ. ಇವತ್ತು ಹೋಗ್ಬೋದು, ನಾಳೆ ಬರ್ಬೋದು ಅಂತೇಳಿ. ಇವತ್ತು ನಿಮ್ಮ ದಿವಸ ಮಕ್ಕಳಿಗೆ 100 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ನಾವು ಆಲೋಚನೆ ಮಾಡ್ತೀರಿ. ಇವತ್ತು ಖರ್ಚು ಮಾಡಿದ್ರೆ ನಾಳೆ ನನಗೆ ದುಡ್ಡು ಬರ್ಬೋದು ಅಂತೇಳಿ. ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಅತ್ಯಂತ ಕಡುಬಡವನು ಕೂಡ ಅವನ ಸೋದರರಿಗೆ, ಅವನ ಮಗಳಿಗೆ ಕನಿಷ್ಠ 1 ಪೌಂಡ್ ಚಿನ್ನ ಹಾಕಿ ಮದುವೆ ಮಾಡಿ ಕೊಡ್ತಾ ಇದ್ರು. ಇವತ್ತು ಆ ಸೋದರನ ಮಗಳಿಗೆ ರೋಲ್ಡ್ ಗೋಲ್ಡ್ ಹಾಕಿ ಮದುವೆಯಲ್ಲಿ ಕಣ್ಣೀರಲ್ಲಿ ಕಲಿಸುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಬಿಜೆಪಿ ಅವರದ್ದು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಇಂಥ ಹಲವಾರು ಒಂದು ಮಂಜುನಾಥ್ ಭಂಡಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಎಲ್ಲ ಮಾತುಗಳು ನನಗೆ ವಿಶ್ವಾಸ ಇದೆ. ನೀವೆಲ್ಲ ಬೂತ್ ಮಾಡಿದ ಪ್ರಮುಖ ಇವತ್ತು ನಾಯಕರಾಗಿ ಒಂದು ವಿಚಾರ ಆಗುವಂಥದ್ದು. ಆದ ಕಾರಣ ನೀವೆಲ್ಲರೂ ಕೂಡ ಶಕ್ತಿ ಮೆದುವಂಥ ಕೆಲಸ ಸಂತೋಷ ಆಗ್ತದೆ. ನಮ್ಮ ಜೊತೆ ನಮ್ಮ ಜಿಲ್ಲಾ ಮಟ್ಟದ ಕೊರಗ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಉಳ್ಳಾಲ ತಾಲೂಕು ಕುಲಾಲ ಸಂಘದ ಅಧ್ಯಕ್ಷರಾದ ಪುಣ್ಯಗಾಕ್ಷರ ಬಂದಿದ್ದಾರೆ. ಬಹುಶಃ ಇವರು ಇಂಥೆಲ್ಲ ನಮ್ಮ ಹಿರಿಯಕ್ಕೆ ಬಂದಿದ್ದು ಇವರೆಲ್ಲರೂ ಕೂಡ ನಾನು ಸ್ವಾಗತಿಸಿಕೊಂಡು ಬೂತ್ ಮಟ್ಟದಲ್ಲಿ ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡಲು ನಾನು ಹೇಳ್ಬೇಕಂತಲ್ಲ, ನಿಮ್ಗೆ ಹೇಗೆ ಓಟ್ ಹಾಕ್ಬೇಕು, ಏನು ಮಾಡ್ಬೇಕು, ಯಾವ ರೀತಿ ತರಬೇಕು, ಏನು ಗೆಲ್ಲಿಸ್ಬೇಕು, ನನಗಿಂತ ಮಾಲೆಲ್ಲ ಹುಷಾರಿದ್ದೀವಿ. ನನ್ನ ಚುನಾವಣೆ ನೀವು ಮಾಡಿದ್ದು ಬೂತ್ ಮಟ್ಟದಲ್ಲಿ ನೇತೃತ್ವ ವಹಿಸಿಕೊಂಡು ಈಗಲೂ ಸಂಘಟಿತರಾಗಿ ಅಪಪ್ರಚಾರಕ್ಕೆ ತಕ್ಕ ಉತ್ತರ ಕೊಡುವಂಥದ್ದು, ಸಮಸ್ತವಾಗಿ ಎಲ್ಲ ಇವತ್ತು ಮತದಾರರನ್ನು ನೇರವಾಗಿ ಹಾಕುವಂಥದ್ದು. ನಾವು ಬರೀ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಗೆಲ್ಲ ಯಾವುದೇ ರೀತಿಯಿಂದ ಸಹಾಯ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಿಂದ ಸಹಾಯ ಆಗ್ತದ, ಇದೆಲ್ಲ ಕೂಡ ನಾವು ಸಕ್ರಿಯ ಆಗಬೇಕಂತ ಹೇಳಲಿಕ್ಕೆ ಹೆಚ್ಚಿಸಿ ಇಂದಿರಾ ಗಾಂಧಿ ಅವರ ಮತ್ತೆ ಆಡಳಿತ ವೈಭವ ನಿಮಗೆ ನೋಡ್ಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ ತಣ್ಣಿ ಇಂದಿರಾ ಗಾಂಧಿಯ ವೈಭವ ಮತ್ತೆ ನಿಮಗೆ ಕಾಣಿಸ್ತಿತ್ತು ಹೇಳಿಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಈಗ ಪುದುವಿನಲ್ಲಿ 6 ಗಂಟೆಗೆ ಪಬ್ಲಿಕ್ ಕಾರ್ಯಕ್ರಮ ಇದೆ, ತಾವೆಲ್ಲರೂ ಕೂಡ ಅಲ್ಲಿ ಬರ್ಬೇಕು. ನಮ್ಮ ನಾಯಕರುಗಳ ಮತ್ತೆ ಇಂಥ ಮಾತಂತವೆಲ್ಲ ಕೇಳ್ಬೇಕು ಹೇಳಿಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ.